ಓಂ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇ. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತೀರುತ್ತಮಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕೀಂ. ತದಾ ರಜಸ್ತಮೋ ಭಾವ ಕಾಮಲೋಭಾದಯಶ್ಚ ಯೇ ಚೇತಯೇತರ್ಹನಾವಿದ್ದಂ ಸ್ಥಿತಂ ಸತ್ವೇ ಪ್ರಸೀದತಿ. ಏವಂ ಪ್ರಸನ್ನಮನಸೋ ಭಗವದ್ಭಕ್ತಿಯೋಗತಃ ಭಗವತ್ತತ್ತ್ವವಿಜ್ಞಾನಂ ಮುಕ್ತಸಂಗಸ್ಯ ಜಾಯತೆ. ವಿದ್ಯತೆ ಹೃದಯಗ್ರಂಥಿ ಛಿದ್ಯಂತೆ ಸರ್ವಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದ್ರಷ್ಟಯೇವ ಆತ್ಮನೇಶ್ವರೇ. ವಾಸುದೇವ ಪರ ವೇದ ವಾಸುದೇವ ಪರಮಕಃ ವಾಸುದೇವ ಪರ ಯೋಗ ವಾಸುದೇವ ಪರ ಕ್ರಿಯಾ ವಾಸುದೇವಂ ಪರಂ ಜ್ಞಾನಂ ವಾಸುದೇವಂ ಪರಂ ತಪಃ ವಾಸುದೇವೋ ಪರೋ ಧರ್ಮೋ ವಾಸುದೇವ ಪರಾ ಗತಿಃ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಸಾಯಂಕಾಲದ ಸತ್ಸಂಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಶ್ರೀಮದ್ ಭಾಗವತ ಅಧ್ಯಾಯ 2ರಲ್ಲಿ ಶ್ಲೋಕ 4 ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಪರಿಣಾಮ ಚೇತೋದರ್ಪಣ ಮಾಡ್ತಾ ಇದ್ದೀವಿ. ಸೊ ಇವತ್ತು ಚೇತೋದರ್ಪಣ ಮಾರ್ಜನ ಮೊದಲನೇ ವರ್ಡ್ 8 ಚೇತೋದರ್ಪಣ ಮಾರ್ಜನ ಎಂಬ ಶ್ಲೋಕದಲ್ಲಿ 8 ವಿಷಯಗಳಿದೆ. 8 ವಿಷಯಗಳು. ಇದನ್ನ ಈ ಶ್ಲೋಕನ ಅರ್ಥ ಮಾಡ್ಕೊಳ್ಳೋಕ್ಕೆ ಶ್ರೀಕೃಷ್ಣ ಸಂಕೀರ್ತನ 8 ವಿಷಯಗಳನ್ನ ಒಳಗೊಂಡಿದೆ. 8 ವಿಷಯಗಳಿಗೆ ಇದು ಒಳ್ಳೇದು ಮಾಡುತ್ತೆ ಸಂಕೀರ್ತನ ಅನ್ನೋದು. ಸೊ ಆ 8 ವಿಷಯಗಳ ಬಗ್ಗೆ ನೆನ್ನೆ ತಿಳ್ಕೊಂಡ್ವಿ. ಇವತ್ತು ಮೊದಲನೇ ವಿಷಯ ಚೇತೋದರ್ಪಣ ಮಾರ್ಜನಂ, ಶ್ರೀಕೃಷ್ಣ ಸಂಕೀರ್ತನ. ಈ ಶ್ರೀಕೃಷ್ಣ ಸಂಕೀರ್ತನ ಹೆಂಗೆ ನಮ್ಮದು ಚೇತೋದರ್ಪಣ ಮಾರ್ಜನ ಮಾಡುತ್ತೆ ಅನ್ನೋದನ್ನ ಹೇಳಬೇಕು ಅಂತ ಅನ್ಕೊಂಡ್ವಿ. ಸೊ ಇವಾಗ ಚೇತೋದರ್ಪಣ ಮಾರ್ಜನ. ಸೊ ಈ ಚೇತೋದರ್ಪಣ ಮಾರ್ಜನ ಶ್ರೀಕೃಷ್ಣ ಸಂಕೀರ್ತನ ಅಂತ ಹೇಳ್ತಾ ಇದೀಲ್ವಾ. ಈ ಶ್ರೀಕೃಷ್ಣ ಸಂಕೀರ್ತನಕ್ಕೆ ಬರೋದು ಯಾವಾಗ, ನಾವು ಹೆಂಗ್ ಬರ್ತೀವಿ? ನಾವು ಫಸ್ಟ್ ಅದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಶ್ರೀಕೃಷ್ಣ ಸಂಕೀರ್ತನ ಮಾಡ್ಬೇಕು ನಾವು. ಈ ಮಾಡಕ್ ಮುಂಚೆ ಪ್ರೊಸೆಸ್ ಯಾವುದು ಅಂದ್ರೆ, ಇಲ್ಲಿಗೆ ಬರಕ್ಕೆ ಯಾವುದರಿಂದ ಒಂದು ಜೀವಿ ಚೇತೋದರ್ಪ ಇದು ಶ್ರೀಕೃಷ್ಣ ಸಂಕೀರ್ತನಕ್ಕೆ ಬರುತ್ತೆ. ಶ್ರೀಕೃಷ್ಣ ಸಂಕೀರ್ತನ ಮಾಡಿದ್ಮೇಲೆ ಚೇತೋದರ್ಪಣ ಆಗೋದು, ಭವಮಹಾದಾವಾಗ್ನಿ ನಿರ್ವಾಪಣ ಇದೆಲ್ಲ ಆಗೋದು ಆಮೇಲೆ ಅಲ್ವಾ. ಸೊ ಈಗ ಶ್ರೀಕೃಷ್ಣ ಸಂಕೀರ್ತನಕ್ಕೆ ಒಂದು ಜೀವಿ ಬರೋದು ಹೆಂಗೆ, ಯಾವ ರೀತಿ ಬರ್ತಾನೆ? ಸೊ ಅದೊಂದು ಸ್ವಲ್ಪ ತಿಳ್ಕೊಂಡು ಶ್ರೀಕೃಷ್ಣ ಸಂಕೀರ್ತನಕ್ಕೆ ಯಾವ ತರ ಬರ್ತಾನೆ ತಿಳ್ಕೊಂಡು ಹೋಗೋಣ. ಇದನ್ನ ಭಕ್ತಿ ವಿನೋದ್ ಠಾಕೂರ್ ತುಂಬಾ ಸೊಗಸಾಗಿ ಹೇಳ್ತಾರೆ. ಮಾಯಾಮುಗ್ಧಾನಾಂ ಜೀವನಾಂ ಪುನಃ ಪುನಃ ಸಂಸಾರ ಕ್ಲೇಶಾನುಭವ ಅಂಧರಂ. ಮಾಯಾಮುಗ್ಧಾನಾಂ ಜೀವಾನಾಂ ಪುನಃ ಪುನಃ ಸಂಸಾರ ಕ್ಲೇಶಾನುಭವ ಅಂತರಂ. ಅಂದ್ರೆ ಮುಗ್ಧ ಅಂತಂದ್ರೆ ಮುಗ್ಧ ಅಂತಲ್ಲ, ಮಾಯೆಗೆ ಒಳಪಟ್ಟಿರೋನು ಅಂತ. ಮಾಯೆಯಿಂದ ಆಚ್ಛಾದನ ಆಗಿರೋನು, ಮಾಯೆಗೆ ಒಳಪಟ್ಟಿರೋನು ಅಂತಾನು ಮುಗ್ಧ. ಜೀವ
ಪುನಃ ಪುನಃ ಯಾರು ಮಾಯೆಗೆ ಒಳಪಟ್ಟಿದರೋ ಅಂಥವ್ರು ಪುನಃ ಪುನಃ ಮತ್ತೆ ಮತ್ತೆ ಸಂಸಾರ ಕ್ಲೇಶದ ಅನುಭವನ ಮಾಡ್ತಾ ಇರ್ತಾರೆ. ಈ ಸಂಸಾರದ ಮಾಯೆಗೆ ಯಾರು ಸಿಕ್ಬಿದ್ದಿದ್ದಾರೋ ಜೀವಿ ಪುನಃ ಪುನಃ ಶೋಕ ದುಃಖ ಮತ್ತೆ ಶೋಕ ದುಃಖ ಅನುಭವ ಮಾಡ್ತಾನೆ ಇರುತ್ತೆ. ಯಾರು? ಮಾಯೆಗೆ ಒಳಗಾದಂಥ ಜೀವಿ. ಇಲ್ಲಿಂದ ಶುರುವಾಗುತ್ತೆ, ಈ ಮಾಯೆಯಿಂದ ಶುರುವಾಗುತ್ತೆ ನೋಡಿ. ಸೊ ಈ ಜೀವಿ ಮಾಯೆಗೆ ಕಾರಣ ಆಯ್ತಲ್ಲ. ಸೊ ಈ ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನದು? ಈ ಮಾಯೆಯಿಂದ ಅದು ಮಾಯೆ, ಫಸ್ಟ್ ಆಫ್ ಆಲ್ ಮಾಯೆ ಅಂದ್ರೆ ಏನು? ಮಾಯೆ ಅಂತಂದ್ರೆ ಏನು ಇಲ್ವೋ ಅದನ್ನ ಇದೆ ಅಂತ ನಿಜ ಅಂತ ನಂಬ್ಕೊಂಡು ಜೀವಿ ಮಾಡೋದೇ ಮಾಯೆ. ಏನು ಇಲ್ವೋ ಅದನ್ನ ನಿಜ ಅನ್ಕೊಂಡು ಮಾಡೋದೇ ಮಾಯೆ. ಸೊ ಅನಿತ್ಯವಾಗಿರೋದನ್ನ, ಅನಿತ್ಯ ಜಗತ್ತು, ಈ ಜಗತ್ತು ಅನಿತ್ಯವಾಗಿದೆ, ನಿತ್ಯ ಎಂಬ ಭಾವನೆಯಿಂದನೇ ಮಾಡೋದು ಈ ಮಾಯೆ. ಈ ಜಗತ್ತು ಅನಿತ್ಯ ನಮಗೆ ಗೊತ್ತಿರೋ ಥರ. ಸೊ ಈ ಜಗತ್ತಿನೇ ನಿತ್ಯ ಅಂತ ನಾವು ಏನು ಮಾಡ್ತಾ ಇದ್ದೀವೋ, ಸಂಸಾರನ ಮತ್ತು ಕಾರ್ಯನ, ಇದೇನೆ ಮಾಯೆ ಅಂತ ಹೇಳ್ತಾ ಇದ್ದಾರೆ. ಸೊ ಜೀವಿ ಸಂಸಾರದಲ್ಲಿ ದುಃಖನ ಅನುಭವಿಸಿ 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 ಒಂದು ನಿರ್ಧಾರಕ್ಕೆ ಬರ್ತಾನೆ. ಏನು ಈಗ ಮಾಯಿಂದ ಕುಕ್ಕೆ ಒಳಗಾಗಿದ್ದಾನೆ, ಸಂಸಾರಕ್ಕೆ ಮಾಡ್ತಾನೆ, ಒಂದು ನಿರ್ಧಾರ ಕೊಡ್ತಾನೆ, ಒಂದು ನಿರ್ಧಾರಕ್ಕೆ. ಸೊ ಯಾಕೆಂದ್ರೆ ಸಂಸಾರದಲ್ಲಿ ದುಃಖ ನೋವು ಅನುಭವಿಸಿ ಸಾಕಾದ್ಮೇಲೆ ಈ ನಿರ್ಧಾರಕ್ಕೆ ಬರೋದು ಅವನು. ಓಕೆ, ಈ ಸಂಸಾರದಲ್ಲಿ ಉಳಿಲ್ಲಪ್ಪ ಎಲ್ಲ ಹೇಳ್ತೀವಿ, ಬಟ್ ಆದ್ರೆ ಎಷ್ಟೋ ಜನ, ಎಲ್ಲರಿಗೂ ಬರುತ್ತಿದ್ದು, ಆದ್ರೆ ಅದರಿಂದ ಮುಕ್ತಿ ಪಡೆಯೋಕೆ ಅದು ಉತ್ತರ ತಿಳ್ಕೊಳಕ್ ಹೋಗೋರು ತುಂಬಾ ಕಡಿಮೆ ಜನ. ಪ್ರತಿಯೊಬ್ಬರಿಗೂ ಇದು ಬಂದೇ ಬರುತ್ತೆ. ಈ ಸಂಸಾರದಲ್ಲಿ ಏನಿಲ್ಲಪ್ಪ, ಇದು ಜಸ್ಟ್ ಒಂದು ಸ್ವಲ್ಪ ದಿನ ಸುಖ, ಸ್ವಲ್ಪ ದಿನ ದುಃಖ, ಇದನ್ನೇ ನಾವು ರೊಟೇಷನ್ ಮಾಡ್ತಾ ಇದೀವಿ ಅಂತ ಗೊತ್ತಾಗತ್ತೆ. ಸೊ ಈ ಸಂಸಾರದ ಸುಖ ಇಲ್ಲ ಅಂತ ಅದಕ್ಕೆ ಗೊತ್ತಾಗುತ್ತೆ. ಆಗ ಆ ಜೀವ ಏನ್ ಮಾಡ್ತಾನೆ? ಸತ್ಸಂಗದ ಕಡೆ ಮುಖ ಮಾಡ್ತಾನೆ, ಒಳ್ಳೆ ಸಂಘದ ಕಡೆ ಅವನು ಮುಖ ಮಾಡ್ತಾನೆ. ಈ ಜೀವನದಲ್ಲಿ ಸಂಸಾರದಲ್ಲಿ ಏನು ಇಲ್ಲ ಅಂತ ಗೊತ್ತಾದ್ಮೇಲೆ, ಸೊ ಇದು ನೊಂದು ಬೆಂದು ಸಾಕಾದ್ಮೇಲೆ ಸತ್ಸಂಗ ಮಾಡಕ್ಕೆ ಶುರು ಮಾಡ್ತಾನೆ ಅಟ್ಲೀಸ್ಟ್. ಯಾಕೆಂದ್ರೆ ಈ ಸಂಸಾರದಲ್ಲಿ ಜಂಜಾಟ, ನೋವು ದುಃಖ ಇದೆಲ್ಲ ತುಂಬಾ ತುಂಬಿಕೊಂಡಿರೋದ್ರಿಂದ ಯಾವುದೋ ಒಂದು ಶಾಂತವಾಗಿರೋ ಪ್ಲೇಸ್ ಬೇಕಪ್ಪ, ನನಗೆ ಒಳ್ಳೆ ಜನದ ಸವಾಸ ಬೇಕು ಅನ್ನೋದು ಅವನಿಗನ್ಸುತ್ತೆ. ಅವನು ಸತ್ಸಂಗನ ಮಾಡಕ್ಕೆ ಶುರು ಮಾಡ್ತಾನೆ ಜೀವಿ. ಯಾವಾಗ ಸತ್ಸಂಗ ಮಾಡ್ತಾನೋ, ಸತ್ಸಂಗ ಮಾಡಕ್ಕೆ ಎರಡು ಕಾರಣ ಇದೆ, ಇದನ್ನು ತಿಳ್ಕೊ. ಸತ್ಸಂಗ ಮಾಡಕ್ಕೆ, ಒಬ್ಬ ವ್ಯಕ್ತಿ ಸತ್ಸಂಗ ಮಾಡಕ್ಕೆ ಜೀವನದಲ್ಲಿ ತುಂಬಾ ಅನುಭವ, ನೋವನ್ನು ಅನುಭವಿಸಿ ಬರ್ತಾನೆ, ಒಂದು ಹೌದು. ಆದ್ರೆ ಸತ್ಸಂಗದಲ್ಲಿ ಎರಡು ಸಿಗುತ್ತೆ ಅವನಿಗೆ. ಒಂದು, ಶಾಸ್ತ್ರದ ತಾತ್ಪರ್ಯದಲ್ಲಿ ವಿಶ್ವಾಸ ಮೂಡುತ್ತೆ ಅವನಿಗೆ, ಮೂಡಿರೋನು ಸತ್ಸಂಗಕ್ಕೆ ಬರ್ತಾನೆ ಅಂತ. ಶಾಸ್ತ್ರದಲ್ಲಿ ತಾತ್ಪರ್ಯ, ಶಾಸ್ತ್ರದ ನಿರ್ಣಯ ಏನಿದೆ, ಶಾಸ್ತ್ರದ ತಾತ್ಪರ್ಯ ಏನಿದೆ, ಶಾಸ್ತ್ರದಲ್ಲಿ ಏನಿದೆ ಅದ್ರ ಮೇಲೆ ವಿಶ್ವಾಸ ಮಾಡ್ತಾನೆ, ವಿಶ್ವಾಸನ ಇಡ್ತಾನೆ. ಒಂದು. ಎರಡನೇದು, ಕೃಷ್ಣ ಕಥಾ ಕೇಳಕ್ಕೆ, ಕಥೆಯಲ್ಲಿ ಅವನಿಗೆ ಆನಂದ ಸಿಗುತ್ತೆ. ಎರಡನೇ ವಿಚಾರದಲ್ಲಿ ಕೃಷ್ಣ ಕಥೆ ಕೇಳೋದ್ರಲ್ಲಿ ಅವನಿಗೆ ತುಂಬಾ ಆನಂದ ಸಿಗ್ತಾ ಇರುತ್ತೆ. ಸೊ ಇವೆರಡು ಕಾರಣದಿಂದ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ? ಸತ್ಸಂಗಕ್ಕೆ ಬರ್ತಾನೆ. ಈ ಸತ್ಸಂಗ ಮಾಡಿದ್ಮೇಲೆ ತಿಳ್ಕೊಳ್ಳಿ, ಈ ಸತ್ಸಂಗ ಮಾಡೋದು ಆಧ್ಯಾತ್ಮಿಕ ಜೀವನದ್ದು ಒಂಥರ ಎಂಟ್ರೆನ್ಸ್ ಎಕ್ಸಾಮ್ ಇದ್ದಂಗೆ. ಅಂದ್ರೆ ಆಧ್ಯಾತ್ಮಿಕ ಜೀವನಕ್ಕೆ ಬರಕ್ಕೂ ಕೂಡ ಒಂದೇನೋ ಕ್ವಾಲಿಫಿಕೇಶನ್ ಬೇಕಲ್ವಾ, ಎಂಟ್ರೆನ್ಸ್. ಈಗ ನಾವೇನೇ ಒಂದು ಇದಕ್ಕೂ ಎಂಟ್ರೆನ್ಸ್ ಎಕ್ಸಾಮ್ ಬರೀತೀವಿ. ಅದು ಎಂಟ್ರೆನ್ಸ್ ಎಕ್ಸಾಮ್ ಏನಕ್ಕೆ ಅಂತಂದ್ರೆ, ಮಿನಿಮಮ್ ನಿಮಗೆ ಕ್ವಾಲಿಫಿಕೇಶನ್ ಇದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಎಂಟ್ರೆನ್ಸ್ ಎಕ್ಸಾಮ್ ಬರ್ತಾರೆ. ಅಷ್ಟಿದ್ರು ಮಾತ್ರ ನಿನಗೆ ಅಡ್ಮಿಷನ್. ಸೊ ಇವೆರಡು ತಿಳ್ಕೊಂಡು ಒಬ್ಬ ವ್ಯಕ್ತಿಗೆ ಯಾವಾಗ ಶಾಸ್ತ್ರದ ವಿಶ್ವಾಸ ಬರುತ್ತೆ ಮತ್ತೆ ಕೃಷ್ಣ ಕಥೆಯಲ್ಲಿ ಆನಂದ ಬರುತ್ತೆ, ಇದು ಅವನಿಗೆ ಆಧ್ಯಾತ್ಮಿಕ ಜೀವನಕ್ಕೆ ಬರೋಕ್ಕೆ ಎರಡು ಎಂಟ್ರೆನ್ಸ್ ಎಕ್ಸಾಮ್ ಇದ್ದಂಗೆ. ಇದ್ರಲ್ಲಿ ಯಾವಾಗ ಪಾಸ್ ಆಗ್ತಾನೆ ಅವನು? ಓಕೆ, ಶಾಸ್ತ್ರದಲ್ಲಿ ವಿಶ್ವಾಸ ಇಟ್ಟ, ಕೃಷ್ಣ ಕಥೆಯಲ್ಲಿ ಆನಂದ ಬಂತು, ಆವಾಗ ಅವನಿಗೆ ಇದಕ್ಕೆ ಅಡ್ಮಿಷನ್ ಸಿಗುತ್ತೆ. ಯಾಕೆ? ಆಧ್ಯಾತ್ಮಿಕ ಜೀವನಕ್ಕೆ ಅಡ್ಮಿಷನ್ ಸಿಗುತ್ತೆ. ಅಂದ್ರೆ ಭಕ್ತಿ ರಾಜ್ಯಕ್ಕೆ, ಭಕ್ತಿ ಮಾಡೋಕ್ಕೋಸ್ಕರ ಅವನಿಗೆ ಅಡ್ಮಿಷನ್ ಸಿಗುತ್ತೆ. ಅಡ್ಮಿಷನ್ ಸಿಕ್ತಂಗೆ ಅಂತ. ಓಕೆ. ಸೊ ಈಗ ಒಬ್ಬ ವ್ಯಕ್ತಿ ಈ ತರ ಯಾವಾಗ ಅವನು ಇವೆರಡು ವಿಷಯದಲ್ಲಿ ಆನಂದ ಇದ್ಪಟ್ಟು ಭಕ್ತಿ ರಾಜ್ಯಕ್ಕೆ ಎಂಟ್ರೆನ್ಸ್ ಆಗ್ತಾನೋ, ಅಡ್ಮಿಷನ್ ಪಡಿತಾನೋ, ಸೊ ಆವಾಗ ಅವನಿಗೆ ನಮ್ಮ ಶಾಸ್ತ್ರದಲ್ಲಿ ನಮ್ಮ ಭಗವಂತನ ಮೇಲೆ, ತನ್ನ ಮೇಲೆ ಅವನಿಗೇನು ಶ್ರದ್ಧೆ ಬರುತ್ತೆ. ಭಗವಂತ, ಶಾಸ್ತ್ರ ಮತ್ತು ತನ್ನ ಮೇಲೆ ಅವನಿಗೆ ಶ್ರದ್ಧೆ ಉತ್ಪತ್ತಿ ಆಗುತ್ತೆ. ಅಂದ್ರೆ ಒಂದು ರೀತಿ
ನಿಷ್ಠೆ. ಶ್ರದ್ಧಾ ಅಂತಂದ್ರೆ ಅದರಲ್ಲಿ ವಿಶ್ವಾಸ ಬೆಳೆಸ್ಕೊತಾನೆ, ನಂಬಿಕೆ ಬೆಳೆಸ್ಕೊತಾನೆ, ಅದನ್ನ ಮತ್ತೆ ತಿರುಗಿ ಕಂಟಿನ್ಯೂ ಮಾಡ್ತಾ 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 ಅದರಲ್ಲಿ ಒಂದ್ ರೀತಿ ಶ್ರದ್ಧೆ ಬರುತ್ತೆ. ಶ್ರದ್ಧೆ ಅಂದ್ರೆ ಪ್ರತಿನಿತ್ಯ ಮಾಡಕ್ ಶುರು ಮಾಡ್ತಾನೆ. ಶ್ರದ್ಧೆ ಯಾವ ತರ ಅಂತಂದ್ರೆ, ಶ್ರದ್ಧೆ ಬಂದಾಗ ಅವನೇನ್ ಮಾಡ್ತಾನೆ, ಇದನ್ನ ಪ್ರತಿನಿತ್ಯ ಮಾಡಕ್ಕೆ ಶುರು ಮಾಡ್ತಾನೆ. ಪ್ರತಿನಿತ್ಯ ಮಾಡಕ್ ಪ್ರತಿನಿತ್ಯ ಮಾಡ್ತಾ ಮಾಡ್ತಾ ಶ್ರದ್ಧೆ ಉತ್ಪತ್ತಿ ಆದಂಗೆ ತಕ್ಷಣ ಏನ್ ಮಾಡ್ತಾನೆ, ಈ ಶ್ರದ್ಧೆ ಬೆಳೀತಾ 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 ಅವನು ಗುರು ಆಶ್ರಯಕ್ಕೆ ಬರ್ತಾನೆ, ಒಂದು ಗುರುದು ಆಶ್ರಯ ಪಡಿತಾನೆ. ನೆಕ್ಸ್ಟ್ ಸ್ಟೆಪ್ ಗುರು ಆಶ್ರಯ. ಈ ಗುರು ಆಶ್ರಯ ಚರಣದಿಂದ ಗುರುದು ಹತ್ರ ಹೋಗ್ಬಿಟ್ಟು ಅವನ ಚರಣ ಕಮಲಕ್ಕೆ ಅವನು ಇದಾಗ್ತಾನೆ, ನಮ್ರತೆಯಿಂದ ಅವನು ಶರಣಾಗ್ತಾನೆ. ಗುರುವಿಂದ ಅವನು ಏನ್ ಮಾಡ್ತಾನೆ, ಹರಿನಾಮ ದೀಕ್ಷೆನ ಪಡಿತಾನೆ. ಅಂದ್ರೆ ಗುರುವಿಂದ ಅವನಿಗೆ ಒಂದು ಬೋಧನೆ ಆಗುತ್ತೆ. ಆ ಬೋಧನೆ ಆದ್ಮೇಲೆ ಇದೇ ರೀತಿ ಸತ್ಸಂಗ, ಗುರುದು ಬೋಧನೆಯಿಂದ ಸತ್ಸಂಗ ಮಾಡ್ತಾ 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 ನೆಕ್ಸ್ಟ್ ಅವನು ತತ್ವಜ್ಞಾನನ ಪಡಿತಾನೆ ಸತ್ಸಂಗದಿಂದ. ಭಕ್ತೃ ಸಂಘ, ಸತ್ಸಂಗ ಭಕ್ತೃ ಸಂಘ, ಭಕ್ತೃ ಸಂಘದಿಂದ ಅವನಿಗೆ ತತ್ವದ್ದು ಜ್ಞಾನ ಅವನಿಗೆ ಬರುತ್ತೆ. ಯಾವಾಗ ಒಬ್ಬ ತತ್ವಜ್ಞಾನ ಬರುತ್ತೋ ಅವನಿಗೆ, ತತ್ವಜ್ಞಾನ ಅಂದ್ರೆ ನಮ್ದು ಪೂರ್ಣ ಫಿಲಾಸಫಿ, ಏನ್ ತತ್ವ ಅಂತಿದೀವಿ, ಏನ್ ಫಿಲಾಸಫಿ ಅಂತ ಹೇಳ್ತಾ ಇದೀವಿ, ಇದ್ರದ್ದು ಜ್ಞಾನ ಅಂದ್ರೆ ಏನಿದು, ಇದನ್ನ ಯಾಕೆ ಮಾಡ್ಬೇಕು ನಾವು, ನಮಗೂ ಭಗವಂತನಿಗೆ ಏನ್ ಸಂಬಂಧ, ನಾನು ಈ ಭೌತಿಕ ಪ್ರಪಂಚದಲ್ಲಿ ಹೆಂಗ್ ಸಿಗಾಕೊಂಡಿದ್ದೀನಿ, ಈ ಭೌತಿಕ ಪ್ರಪಂಚದ ಬಿಡುಗಡೆ ಆಗದಂಗೆ, ಇದೆಲ್ಲ ಅವನಿಗೆ ತತ್ವ ದೃಷ್ಟಿಯಿಂದ ಶಾಸ್ತ್ರದಲ್ಲಿ ಅರ್ಥ ಆಗಕ್ಕೆ ಶುರುವಾಗುತ್ತೆ ಸತ್ಸಂಗದಿಂದ. ಸೊ ಈ ತತ್ವಜ್ಞಾನ ಬಂದಾಗ ಅವನು ಓಕೆ, ನಾನ್ ಮಾಡಬೇಕಾಗಿರೋದು ಸಂಕೀರ್ತನ, ಶ್ರೀಕೃಷ್ಣ ಸಂಕೀರ್ತನ. ಕೊನೆಗೆ ಫೈನಲ್ ಆಗಿ ಜ್ಞಾನದಿಂದ, ಈ ತತ್ವಜ್ಞಾನದಿಂದ ಅವನಿಗೆ ಏನ್ ಗೊತ್ತಾಗುತ್ತೆ, ನಾನು ಮಾಡ್ಬೇಕಾಗಿರೋದು ಇದೇನು ಕರ್ತವ್ಯ ಏನು ಅಂದ್ರೆ, ಅವನು ನಾನ್ ಮಾಡ್ಬೇಕಾಗಿರೋ ಕರ್ತವ್ಯ ಅಂತಂದ್ರೆ ಸಂಕೀರ್ತನ, ಭಗವಂತಂದು ಶ್ರೀಕೃಷ್ಣ ಸಂಕೀರ್ತನ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಯಾವಾಗ ಇದೇ ತರ ಸತ್ಸಂಗ ಮಾಡ್ತಾ ಮಾಡ್ತಾ ಸತ್ಸಂಗದಲ್ಲಿ ಇತ್ಕೊಂಡು ಸತ್ಸಂಗ ಮಾಡ್ತಾ ಸತ್ವ ತಿಳ್ಕೊತಾ ಯಾವಾಗ ಅವನು ಈ ಕಾರ್ಯದಲ್ಲಿ ತೊಡಗ್ತಾನೋ, ಆವಾಗ ಅವನಿಗೆ ಅಂದ್ರೆ ಶ್ರೀಕೃಷ್ಣ ಸಂಕೀರ್ತನ ತೊಡಗ್ತಾನೋ, ಅವನಿಗೆ ಏನಾಗುತ್ತೆ, ಮುಕ್ತಿ ಮಾರ್ಗಕ್ಕೆ ಹೋಗ್ತಾನೆ. ಸೊ ಶ್ರೀಕೃಷ್ಣ ಸಂಕೀರ್ತನಕ್ಕೆ ಬರಕ್ಕೆ ಅವನಿಗೆ ಎಷ್ಟು ಪ್ರೊಸೆಸ್ ಆಗ್ಬೇಕು, ಇದು ಈ ಸಿಸ್ಟಮ್, ಇದು ಒಂದು ರೀತಿ. ಇದೆಲ್ದಿರ ಆಗದೇ ಇಲ್ವಾ, ಇದೆಲ್ದಿರ ಇದೊಂದು ಬೇರೆ, ಈ ಕಾರ್ಯ ಬಿಟ್ಟು ಬೇರೆ ಕಾರ್ಯ ಇಲ್ವಾ ಅಂತ ನೀವು ಕೇಳ್ಬೋದು. ಇದೆ, ಡೈರೆಕ್ಟ್ಗೂ ಬೇಕಾದ್ರೆ ಸಂಕೀರ್ತನಕ್ಕೆ ಬರ್ಬೋದು, ಇಲ್ಲ ಅಂತಲ್ಲ. ಅದು ಇದೇನು ಹೇಳ್ತೇವೆ, ಜನರಲ್ ರೂಲ್. ಇದು ಜನರಲ್ ಆಗಿ ಇದೇ ತರ ಆಗೋದು. ಅಕಸ್ಮಾತ್ ಒಬ್ಬಂಗೆ ವ್ಯಕ್ತಿಗೆ ಸುಕೃತಿ ಇದ್ದು ಡೈರೆಕ್ಟ್ ಆಗಿ ಭಗವಂತ ನಾಮಕ್ಕೆ ಬಂದು ಅವನ ಸಂಕೀರ್ತನೆಯಲ್ಲಿ ರುಚಿ ತಗೊಂಡು ಹೋಗ್ಬೋದು, ಓಕೆ ಆಗ್ಬೋದು, ಅದೆಲ್ಲ ಆಗಲ್ಲ ಅಂತಿಲ್ಲ, ತುಂಬಾ ರೇರ್ ಕೇಸಲ್ಲಿ. ಆದ್ರೆ ನೀವು ಸಿಸ್ಟಮ್ ಆಗಿ ಯಾವ ರೀತಿ ಆಗುತ್ತೆ ಅಂತಂದ್ರೆ ಈ ರೀತಿನೇ ವರ್ಣನೆ ಮಾಡಿದೆ ಶಾಸ್ತ್ರದಲ್ಲಿ. ಈ ರೀತಿ ಸ್ಟೆಪ್ ಇದು ಅವನಿಗೆ, ಒಬ್ಬ ವ್ಯಕ್ತಿಗೆ ಆರೋಗ್ಯಕರವಾಗಿರೋಂಥ ಆಧ್ಯಾತ್ಮಿಕ ಜೀವನದ ಲಕ್ಷಣ ಅಂದ್ರೆ ಇದು. ಇದೇ ರೀತಿ ಬಂದಾಗ ಅವನಿಗೆ ಏಕ್ದಮ್ ಯಾವನು ಏನು ತಿಳ್ಕೊಳ್ಳಿಲ್ಲ, ಸತ್ಸಂಗ ಮಾಡಲಿಲ್ಲ, ಅವನಿಗೂ ಗುರುದು ಇದು ಕರುಣೆ ಪಡೀಲಿಲ್ಲ, ಏಕ್ದಮ್ ಸಂಕೀರ್ತನಕ್ಕೆ ಬಂದ್ಬಿಟ್ಟ ಅಂತ ಇಟ್ಕೊಳ್ಳಿ. ಸಂಕೀರ್ತನ ತುಂಬಾ ರುಚಿನೂ ತೋರಿಸ್ತಾ ಇದ್ದಾನೆ, ಹಾರಾಡ್ತಾ ಇದ್ದಾನೆ, ಓಡಾಡ್ತಾ ಇದ್ದಾನೆ, ಜಾಸ್ತಿ ದಿನ ನಿಲ್ಲಕ್ಕಾಗಲ್ಲ. ಈ ಒಂದು ಪೊಸಿಷನ್ ಅಲ್ಲಿ ಜಾಸ್ತಿ ದಿನ ನಿಲ್ಲ. ಯಾಕೆಂದ್ರೆ ಅವನಿಗೇನು ಸತ್ಸಂಗದ್ದು ರುಚಿ ಗೊತ್ತಿಲ್ಲ, ಸತ್ಸಂಗ ಮಾಡಿ ಗೊತ್ತಿಲ್ಲ, ತತ್ವಜ್ಞಾನ ಗೊತ್ತಿರಲ್ಲ, ಮತ್ತೆ ಅವನಿಗೆ ಗುರುದು ಆಶ್ರಯ ಗೊತ್ತಿರಲ್ಲ, ಭಕ್ತಿ ಅಂದ್ರೆ ಏನು ಗೊತ್ತಿರಲ್ಲ, ಶಾಸ್ತ್ರದ ಮೇಲೆ ವಿಶ್ವಾಸ ಇರಲ್ಲ. ಇವೆಲ್ಲ ಇಲ್ದಿರೋ ಕಾರಣ ಅವನು ಏಕ್ದಮ್ ಏನಾರು ಸಂಕೀರ್ತನಕ್ಕೆ ಬಂದ್ರೆ ಅವನು ಜಾಸ್ತಿ ದಿನ ನಿಲ್ಲಕ್ಕಾಗಲ್ಲ ಅಲ್ಲಿ. ಸೊ ಈ ಪ್ರೊಸೆಸ್ ಅಲ್ಲಿ ಬಂದಾಗ, ಯಾವಾಗ ಈ ಪ್ರೊಸೆಸ್ ಇದೆ ಆ ಒಂದು ಪ್ರೊಸೆಸ್ ಅಲ್ಲಿ ಬಂದಾಗ ಸಂಕೀರ್ತನದಲ್ಲಿ ನಿಂತ್ಕೋತಾನೆ, ದೃಢವಾಗಿ ಅವನು ಮುಕ್ತಿ ಮಾರ್ಗದ ಕಡೆ ಹೋಗ್ತಾನೆ. ಇದನ್ನ ಯಾರು ಹೇಳ್ತಾರೆ, ನಮ್ದು ಭಕ್ತಿ ವಿನೋದ್ ಠಾಕೂರ್ ಇದನ್ನ ವರ್ಣನೆ ಮಾಡ್ತಾರೆ, ತುಂಬಾ ಸೊಗಸಾಗಿ ವರ್ಣನೆ, ಚೈತನ್ಯ ಚರಿತಾಮೃತದಲ್ಲಿ ಇದೆ. ಸೊ ಕೃಷ್ಣ ಕವಿರಾಜ್ ಗೋಸ್ವಾಮಿ ಇದು ಭಕ್ತಿ ಸಿದ್ಧಾಂತ ಇವ್ರದ್ದು ಭಕ್ತಿ ವಿನೋದ್ ಠಾಕೂರ್ದ ಬರೀತಾರೆ. ಸೊ ಈ ತರ ಒಂದು ಜೀವಿ ಆದಾಗ ಅವನು ಸಂಕೀರ್ತನ ಯಜ್ಞಕ್ಕೆ ಎಂಟ್ರೆನ್ಸ್ ಕೊಡ್ತಾನೆ. ನಾವೇನ್ ಮಾಡಕ್ ಹೋಗ್ತಾ ಇದೀವಿ, ಚೇತೋ ದರ್ಪಣ ಮಾರ್ಜನ ಯಾವ್ದ್ರಿಂದ ಆಗ್ತಾ ಇರೋದು, ಈ ಸಂಕೀರ್ತನದಿಂದ. ಈ ಸಂಕೀರ್ತನಕ್ಕೆ ಒಬ್ಬ ವ್ಯಕ್ತಿ ಹೆಂಗ್ ಬರ್ತಾನೆ, ಈ ತರ ಬರ್ತಾನೆ. ಹೆಂಗೆ, ಮತ್ತೆ ಫಸ್ಟಿಂದ ಒಬ್ಬ ವ್ಯಕ್ತಿ ಮಾಯೆಯಲ್ಲಿ ಸಿಗಾಕೊಂಡಾಗ ಏನಾಗ್ತಾನೆ, ಸಂಸಾರದಲ್ಲಿ ಕ್ಲೇಶ ದುಃಖನ ಅನುಭವಿಸ್ತಾನೆ. ಈ ಕ್ಲೇಶ ದುಃಖ ಅನುಭವಿಸಿ ಅವನಿಗೆ ಏನ್ ಮಾಡ್ತಾನೆ, ಈ ಸಂಸಾರದಲ್ಲಿ ಸುಖ ಇಲ್ಲ, ಬರೀ ದುಃಖನೇ ತುಂಬಿದೆ ಅಂತ ಒಂದು ಇದಕ್ಕೆ ಬರ್ತಾನೆ. ಆ ದುಃಖದಿಂದ ಏನಾಗುತ್ತೆ, ಸತ್ಸಂಗ ಮಾಡಕ್ಕೆ ಶುರು ಮಾಡ್ತಾನೆ. ಸತ್ಸಂಗ ಮಾಡಕ್ಕೂ ಎರಡು ಕಾರಣ ಇದೆ. ಒಂದು, ಶಾಸ್ತ್ರದ ಬಗ್ಗೆ ತಾತ್ಪರ್ಯದ ಬಗ್ಗೆ ವಿಶ್ವಾಸ ಮೂಡುತ್ತೆ ಅವನಿಗೆ, ಎರಡನೇದು ಅವನು ಕೃಷ್ಣ ಕಥೆ ಕೇಳೋದ್ರಲ್ಲಿ ತುಂಬಾ ಆನಂದನ ಪಡೀತಾನೆ.
ಸೊ ಇವೆರಡರ ಕಾರಣದಿಂದ ಅವನು ಸತ್ಸಂಗಕ್ಕೆ ಬರ್ತಾನೆ. ಸತ್ಸಂಗದಲ್ಲಿ ಅವನು ಬರ್ತಾ ಬರ್ತಾ ಅವನಿಗೆ ಶ್ರದ್ಧೆ ಅನ್ನೋದು ಬರುತ್ತೆ, ಒಂದು ವಿಶ್ವಾಸ, ನಂಬಿಕೆ, ದಿನನಿತ್ಯ ಶ್ರದ್ಧೆ ಅಂದರೆ ದಿನನಿತ್ಯ ಮಾಡೋಕ್ಕೆ ಶುರು ಮಾಡ್ತಾನೆ. ದಿನನಿತ್ಯ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅವನಿಗೆ ಗುರುದು ಆಶ್ರಯ, ಗುರುದು ಕರುಣೆ ಸಿಗುತ್ತೆ. ಜಸ್ಟ್ ಗುರು ಹತ್ರ ಅವನಿಗೆ ಏನಾಗುತ್ತೆ, ಮಂತ್ರ ದೀಕ್ಷೆ ಆಗ್ಬೋದು, ಇಲ್ಲ ಅವ್ನ ಗುರು ಹತ್ರ ಕರುಣೆ ಪಡಿಬೋದು, ಇಲ್ಲ ಗುರು ಹತ್ರ ಒಂದೆರಡು ಮಾತು ಕೇಳ್ಬೋದು. ಇದು ಗುರು ಹತ್ರ ಅವನಿಗೆ ಒಂದು ಗುರು ಗುರ್ತು ಮಾಡ್ತಾರೆ ಅವ್ರನ್ನ, ಆ ವ್ಯಕ್ತಿನ. ಓಕೆ, ಇವನು ಭಗವಂತನ ನಾಮ ಜಪ ಮಾಡ್ತಾ ಇದ್ದಾನೆ ಅಂತ. ಸೊ ಹಂಗಾದ್ಮೇಲೆ ಅವನು ಸತ್ಸಂಗದಲ್ಲಿ ಇದೇ ಥರ ಬೆಳೀತಾ ಬೆಳೀತಾ ಅವನಿಗೆ ತತ್ವದ ಜ್ಞಾನ ಬರುತ್ತೆ. ತತ್ವದಲ್ಲಿ ಅವನಿಗೆ ಒಂದು ಜ್ಞಾನ ಬರುತ್ತೆ. ಈ ಜ್ಞಾನದಿಂದ ಅವನೇನು ಮಾಡ್ತಾನೆ, ಸಂಕೀರ್ತನ ಯಜ್ಞಕ್ಕೆ ಬರ್ತಾನೆ, ಕೃಷ್ಣ ಸಂಕೀರ್ತನ ಯಜ್ಞಕ್ಕೆ ಬರ್ತಾನೆ. ಈ ಸಂಕೀರ್ತನ ಯಜ್ಞ ಮಾಡ್ತಾ 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 ಅವನು ಮುಕ್ತಿ ಮಾರ್ಗದ ಕಡೆ ಹೋಗ್ತಾನೆ. ಸೊ ಈ ಪ್ರೊಸೆಸ್ಸಿಂದ ಒಬ್ಬ ವ್ಯಕ್ತಿ ಈ ಸಂಕೀರ್ತನ ಯಜ್ಞಕ್ಕೆ ಬರ್ತಾನೆ. ಸೊ ಈ ಸಂಕೀರ್ತನ ಯಜ್ಞ ಮಾಡ್ತಾ ಇದ್ದಂಗೆ ಅವನಿಗೆ ಚೇತು ದರ್ಪಣ ಮಾರ್ಜನ ಆಗುತ್ತೆ, ನಮ್ಮ ಚಿತ್ತದಲ್ಲಿರೋಂಥ ಧೂಳು ಹೋಗುತ್ತೆ. ಸೊ ಇದು ಹೆಂಗೆ ಚೇತು ದರ್ಪಣ ಮಾರ್ಜನಂ, ನಾಳೆ ವ್ಯಾಖ್ಯಾನ ನಾಳೆಯಿಂದ ಶುರುವಾಗುತ್ತೆ. ಸೊ ಈ ಜಸ್ಟ್ ಇವತ್ತು ಏನು ಸಂಕೀರ್ತನಕ್ಕೆ ಒಬ್ಬ ವ್ಯಕ್ತಿ ಹೆಂಗ್ ಬರ್ತಾನೆ, ಹೆಂಗ್ ಬರ್ಬೇಕು, ನಿಜ ಹೆಂಗ್ ನೋಡಿದ್ರೆ ಹೆಂಗ್ ಬರ್ಬೇಕು ಅನ್ನೋದು ಇದು. ಸೊ ಇದು ಒಂದು ರೀತಿ ಸಂಕೀರ್ತನ ಯಜ್ಞಕ್ಕೆ ಒಬ್ಬ ವ್ಯಕ್ತಿ ಯಾವ ರೀತಿ ಬರ್ತಾನೆ, ಒಂದೇ ಸರಿ ಬಂದ್ಬಿಡ್ತಾನ, ಒಂದೇ ಸರಿ ಅವನು ಬರ್ಬೋದು, ಬರಕ್ಕಾಗಲ್ಲ ಅಂತಿಲ್ಲ. ಅದು ಹಿಂದಿನ ಒಂದು ಸುಕೃತಿ ಇದ್ರೆ ಇದೆಲ್ಲ ದಾಟೆ ಬರ್ಬೇಕೆಲ್ಲ ಬರ್ಬೋದು. ಆದ್ರೆ ಬಂದ್ರೂ ಕೂಡ ಅಕಸ್ಮಾತ್ ಅವ್ನಿಗೆ ಸುಕೃತಿ ಇಲ್ದಿರ ಏಕ್ದಮ್ ಏನೋ ಒಂದು ಆಕರ್ಷಣೆಗೆ ಬಂದ್ರೆ ಅವ್ನು ಜಾಸ್ತಿ ದಿನ ಸಂಕೀರ್ತನಲ್ಲಿ ನಿಲ್ಲಕ್ಕಾಗಲ್ಲ. ಅದಕ್ಕೋಸ್ಕರ ಈ ಪ್ರೊಸೆಸ್ ಇದೆ. ಈ ಪ್ರೊಸೆಸ್ಸಿಂದ ಬಂದವನು ಸರಿಗಿರ್ತಾನೆ ಅನ್ನೋದು ಮುಖ್ಯ. ಓಕೆ, ಸೊ ಇಲ್ಲಿ ನಾಳೆ ಚೇತು ದರ್ಪಣ ಮಾರ್ಜನ ಹೆಂಗಾಗುತ್ತೆ ಅಂದ್ಬಿಟ್ಟು ಎಕ್ಸ್ಪ್ಲನೇಷನ್ ಮಾಡೋಣ, ನೋಡೋಣ ಡೀಟೇಲ್ ಆಗಿ ನಾಳೆ ಇವತ್ತಿಗೆ ಸಾಕು. ಓಕೆ, ನಮಗೆ ಸಂಕೀರ್ತನ ಈ ನಾಮದ್ದು ಇದು ಇರೋದು ನಮಗೆ 15ರಿಂದ 20 ನಿಮಿಷ ಮಾತ್ರ ಟೈಮ್ ಇರೋದು. ಸೊ ಅದ್ರ ಮೇಲೆ ತಗೊಂಡ್ರೆ ಸ್ವಲ್ಪ ವಿಷಯ ದುಡ್ದಿದೆ ಅಂತ ಅರ್ಥ, ಇಲ್ಲ ಅಂದರೆ ಅಷ್ಟಕ್ಕೆ ನಿಲ್ಸೋಣ. ಓಕೆ, ದಿನ ಚರ್ಚೆ ಮಾಡ್ತಾ ಇದೀವಲ್ವ, ಸ್ವಲ್ಪ ಸ್ವಲ್ಪ ಇದ್ರೆ ಸಾಕು. ಇವತ್ತು ಶ್ರೀಮದ್ ಭಾಗವತಂ ಅಧ್ಯಾಯ 2 ಶ್ಲೋಕ ನಂಬರ್ 4. ಓಕೆ, ಸೊ ಈ ಶ್ಲೋಕನ ದಿನ ಚಾಂಟ್ ಮಾಡ್ತೀವಿ. ಭಾಗವತಂ ಶುರು ಮಾಡೋಕ್ಕೆ ಮುಂಚೆ ಈ ಶ್ಲೋಕ ಹೇಳ್ಬಿಟ್ಟೆ ಶುರು ಮಾಡೋದು. ಆ ಶ್ಲೋಕ ಇಲ್ಲಿ ಬಂದಿದೆ. ಇದು ಎಲ್ಲಿ ಹೇಳ್ತಾ ಇದ್ದಾರೆ ಅಂತ ನಿಮಗೆ ಹೊಸಬರಿಗೆ ಸ್ವಲ್ಪ ಕನ್ಫ್ಯೂಸ್ ಇತ್ತೇನೋ, ಏನು ಯಾವುದೋ ಒಂದು ನಾರಾಯಣ ನಮಸ್ಕೃತ್ಯ ಅಂತ ಹೇಳ್ತಾರೆ, ಎಲ್ಲಿದೆ ಅಂತ. ಸೊ ಅದು ಇಲ್ಲಿದೆ ನೋಡಿ, ಇಲ್ಲೇನೆ ಭಾಗವತಮಲ್ಲಿ ಅಧ್ಯಾಯ 2 4ನೇ ಶ್ಲೋಕದಲ್ಲೇ ಇದೆ. ಅದು ಇದನ್ನೇ ಎಲ್ಲರೂ ಕೂಡ ಶ್ರೀಮದ್ ಭಾಗವತಂ ಹೇಳೋರೆಲ್ಲ ಹೇಳೋದು, ಈ ಶ್ಲೋಕನೇ ಹೇಳೋದು. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಅನುವಾದ: ಶ್ರೀಮದ್ ಭಾಗವತವು ಲೋಕ ಜಯದ ಶ್ರೇಷ್ಠ ಸಾಧನ. ಅದನ್ನು ಪಠಿಸುವ ಮೊದಲು ದೇವೋತ್ತಮ ಪರಮಪುರುಷನಾದ ನಾರಾಯಣನಿಗೂ, ಸರ್ವಶ್ರೇಷ್ಠರಾದ ನರನಾರಾಯಣ ಋಷಿಗಳಿಗೂ, ವಿದ್ಯಾದಿ ದೇವತೆಯಾದ ತಾಯಿ ಸರಸ್ವತಿಗೂ, ಗ್ರಂಥಕರ್ತರಾದ ಶ್ರೀ ವ್ಯಾಸ ಮುನಿಗಳಿಗೂ ಗೌರವಪೂರ್ಣ ಪ್ರಣಾಮಗಳನ್ನು ಸಲ್ಲಿಸಬೇಕು. ಸುತ ಗೋಸ್ವಾಮಿ ಹೇಳ್ತಾ ಇದ್ದಾರೆ, ನಾವು ಯಾರ್ಯಾರಿಗೆ ಮೊದಲು ಒಂದು ವೇದ ಗ್ರಂಥನ ಅಧ್ಯಯನ ಮಾಡೋಕ್ಕೆ, ಅಂದರೆ ವೇದ ಗ್ರಂಥನ ಓದೋಕ್ಕೆ ಮುಂಚೆ ಪ್ರತಿ ಸರಿ ನಾವು ವೇದ ಗ್ರಂಥನ ತೆಗೆದಿದ ತಕ್ಷಣ ನಾವು ಇಷ್ಟು ಜನಕ್ಕೆ ನಮಸ್ಕಾರ ಮಾಡಿ, ಮಿನಿಮಮ್ ಇಷ್ಟು ಜನಕ್ಕೆ ನಾವು ನಮಸ್ಕಾರ. ಅದಕ್ಕೆ ಈ ಶ್ಲೋಕ ಹೇಳಿದೆ. ಯಾವಾಗ ಯಾಕೆ ಇವ್ರಿಗೆ ನಮಸ್ಕಾರ ಮಾಡಬೇಕು? ಕಾರಣ ಇದೆ. ಸೊ ಒಬ್ಬ ವ್ಯಕ್ತಿ ಶ್ರೀಮದ್ ಭಾಗವತ ಲೋಕಜನ ಸಾಧನ, ಇದು ಶ್ರೀಮದ್ ಭಾಗವತಂ ನಾವು ವಾಚನೆ ಮಾಡಕ್ಕೆ ಹೋಗ್ತಾ ಇದೀವಿ. ಇದೇನಿದು? ಲೋಕ ಜಯದ ಶ್ರೇಷ್ಠ ಸಾಧನ. ಈ ಲೋಕನ ಜಯ ಮಾಡೋಕ್ಕೋಸ್ಕರ ಶ್ರೇಷ್ಠ ಸಾಧನ ಅಂತಂದ್ರೆ ಶ್ರೀಮದ್ ಭಾಗವತ. ಇದಕ್ಕಿಂತ ಒಳ್ಳೆ ಸಾಧನ ಯಾವುದಿಲ್ಲ ಈ ಲೋಕನ ಜಯ ಮಾಡೋಕ್ಕೆ. ಸೊ ಅದನ್ನಕ್ಕೆ ನಾವು ಎಂಟ್ರಿ ಕೊಡ್ತಾ ಇದೀವಿ, ಅದನ್ನ ಓದಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಇವ್ರ ಕರುಣೆ ಎಲ್ಲ ಬೇಕೇ ಬೇಕು ನಮಗೆ. ಯಾಕೆಂದರೆ ನಾವೇನೇ ಒಂದು ಓದ್ತಾ ಇದ್ದಾಗ ಅದು ನಮ್ಗೆ ಅರ್ಥ ಆಗಬೇಕು, ಅದು ನಮಗೆ ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ರೀತಿಗೆ ಹೋಗ್ಬೇಕು ಅಂತಂದರೆ ಗುರುದು, ಹಿರಿಯರ್ದು, ಮತ್ತು ಅದನ್ನು ಬರೆದವ್ರದ್ದು ಇವ್ರದ್ದೆಲ್ಲ ಕರುಣೆ ಬೇಕು, ಅವ್ರದ್ದು ಆಶೀರ್ವಾದ ಬೇಕು. ಅವ್ರ ಆಶೀರ್ವಾದ ಪಡ್ಕೊಂಡು ಆ ನಮ್ರತೆಯಿಂದ ಯಾವಾಗ ಓದ್ತೀವೋ ನಾವು ಇದನ್ನು, ಅವಾಗ ಇದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಮಗೆ ಇದು ನಮಗೆ ಏನು ಕೊಡಬೇಕು, ಫಲ ಕೊಡುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ನಾನೇ ಓದ್ತೀನಿ ಇದು ಮಾಡ್ತೀನಿ, ಕೆಲವೊಂದು ಅಹಂಕಾರದ ಭಾವನೆ ನಮಗೆ ಬಂದು ಇದರಲ್ಲಿ ಇರೋಂಥ ವಿಷಯ ನಿಮ್ಗೆ ಎಷ್ಟೇ ಚೆನ್ನಾಗಿ ಅರ್ಥ ಆದರೂ ಕೂಡ ಅದ್ರ ಫಲ ನಮಗೆ ಸಿಗಲ್ಲ, ಅದು ನಮಗೆ ಫಲ ಮಾಡಲ್ಲ. ಅದರಿಂದ
ಪ್ರತಿಯೊಬ್ಬರಿಗೂ ನಾವು ನಮ್ರತೆಯಿಂದ ನಮಸ್ಕಾರ ಮಾಡಬೇಕು. ಈ ಈ ನಮಸ್ಕಾರ ಅನ್ನೋದು ಎಷ್ಟು ದೊಡ್ಡದು ಅಂತಂದರೆ, ಒಂದ್ಸರಿ ನಾವು ಯಾರಿಗಾರ ನಮಸ್ಕಾರ ಮಾಡಿದ್ರೆ ಅವ್ರದ್ದೆಲ್ಲ ನಮಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತೇಳಿ. ನಾವೆಲ್ಲೇ ತಗೋಬೋದು ನೋಡಿ. ಇದಕ್ಕೆ ಉದಾಹರಣೆ, ಮಹಾಭಾರತ ಯುದ್ಧ ನಡಿಬೇಕಾದ್ರೆ ಯುದ್ಧಕ್ಕೆ ಮುಂಚೆ ಯುಧಿಷ್ಠಿರ ಮಹಾರಾಜು ಯುದ್ಧ ಎಲ್ಲ ಸಂಖ್ಯೆ ಎಲ್ಲ ಊದಾಯಿತು. ಆದಮೇಲೆ 2 ಕಡೆ ಯುದ್ಧ ಪ್ರಾರಂಭ ಆಗಬೇಕು. ಪ್ರಾರಂಭ ಆಗೋಕ್ಕೆ ಮುಂಚೆ ಯುಧಿಷ್ಠಿರ ಮಹಾರಾಜ ಏನು ಮಾಡ್ತಾನೆ, ರಥದಿಂದ ಇಳಿದು ಹೋಗ್ಬಿಟ್ಟು ಇವ್ರಿಗೆ ಭೀಷ್ಮದೇವಿಗೆ ಮತ್ತು ದ್ರೋಣಾಚಾರ್ಯರಿಗೆ ನಮಸ್ಕಾರ ಮಾಡ್ತಾರೆ. ಭೀಷ್ಮದೇವಿಗೆ ಹೇಳ್ತಾರೆ, ತಾತ ನಾವು ನಿಮ್ಮ ಮೇಲೇ ಯುದ್ಧ ಮಾಡಕ್ಕೆ ಹೋಗ್ತಾ ಇದ್ದೀವಿ, ನಿಮ್ಮ ಬಗ್ಗೆ ನಿಮ್ಮನ್ನೇ ಇದು ಮಾಡಕ್ಕೆ ಹೋಗ್ತಾ ಇದ್ದೀವಿ, ನಿಮ್ಮಿಂದ ನಾನು ಕಲಿತು ನಿಮ್ಮ ತೊಡೆ ಮೇಲೆ ಬೆಳೆದಂಥವ್ರು ನಾವು ನಿಮ್ಮ ಮೇಲೆ ಯುದ್ಧ ಮಾಡ್ತಾ ಇದ್ದೀವಿ, ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾರೆ. ಭೀಷ್ಮದೇವಿ ಹೇಳ್ತಾರೆ, ಇವತ್ತೇನಾದ್ರೂ ನನಗೆ ನಮಸ್ಕಾರ ಮಾಡಲಿಲ್ಲ ಅಂತಂದಿದ್ರೆ, ನನಗೆ ನಮಸ್ಕಾರ ಮಾಡಲಿಲ್ಲ ಅಂತಂದ್ರೆ ನಾನು ಏನು ಮಾಡ್ತಿದ್ದೆ ಏನೋ ಗೊತ್ತಿಲ್ಲ. ಸೊ ಇದೊಂದು ನಮಸ್ಕಾರದಿಂದ ನನ್ನನ್ನು ಗೆದ್ಬಿಟ್ಟೆ, ನಾನು ನಿನಗೆ ಸೋತೋಗ್ಬಿಟ್ಟೆ. ಇದುದೆಲ್ಲ ನಾನು ಸೋಲ್ತೀನಿ ಮುನ್ಸೂಚನೆ ಕೊಡ್ತಾ ಇದ್ದಾರೆ ಭೀಷ್ಮದೇವ್. ಇದುದೆಲ್ಲ ನಾನು ಸೋಲ್ತೀನಿ ಗ್ಯಾರಂಟಿ ಅಂತ. ಯಾಕೆ? ಒಂದೇ ಒಂದು ನಮಸ್ಕಾರದಿಂದ. ಸೇಮ್ ಮಾತು ದ್ರೋಣಾಚಾರ್ಯ ಮಾಡಿದಾಗಲೂ ದ್ರೋಣಾಚಾರ್ಯ ಇದೇ ಹೇಳ್ತಾರೆ. ಸೊ ಇದು ಯಾಕೆ ಅಂತಂದ್ರೆ, ಯಾವಾಗ ನಾವು ಗುರು ಹಿರಿಯರದು ಆಶೀರ್ವಾದ ಇಲ್ದಿರ ಒಂದು ಕೆಲಸ ಮಾಡಕ್ಕೆ ಹೋಗ್ತೀವೋ ಅದ್ರಲ್ಲಿ ಯಶಸ್ಸಾಗೋದಿಲ್ಲ. ಇದು ಬೇಕೇ ಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್, ನಾವು ಅದನ್ನ ಮಾಡಲೇಬೇಕು. ಅದಕ್ಕೆ ನೋಡಿ, ನಾವು ಇದರಲ್ಲಿ ಏನೇನೋ ಬೇರೆ ಬೇರೆ ಶ್ಲೋಕಗಳೆಲ್ಲ ಹೇಳ್ತಾ ಇರ್ತೀವಿ, ಅವ್ರಿಗೆ ಸಂಬಂಧಪಟ್ಟಂಥ ಶ್ಲೋಕಗಳು. ಸೊ ಅವ್ರಿಗೆ ನಮಸ್ಕಾರ ಮಾಡೋ ರೀತಿ ಬೇರೆ ಬೇರೆ ರೀತಿ, ಬೇರೆ ಬೇರೆ ಅವ್ರ ಗುರುಗೆ ಮತ್ತು ಪ್ರಭುಪಾದ್ಗೆ. ಸೊ ಎಲ್ಲರಿಗೂ ಪ್ರಣಾಮ ಮಾಡಿ ನಾವು ಮುಂದುವರಿತಾ ಇದ್ದೀವಿ. ಯಾಕೆಂತಂದರೆ ಅಟ್ಲೀಸ್ಟ್ ನಾವು ಬರೀ ಹೇಳೋದ್ರಿಂದ, ಅಟ್ಲೀಸ್ಟ್ ಒಂದ್ಸರಿ ಅವ್ರನ್ನ ಮಾತು ಕೇಳ್ಕೊಳ್ಳೋದ್ರಿಂದ, ಅವ್ರಿಗೆ ನಮಸ್ಕಾರ ಮಾಡಿ ಅವ್ರದ್ದು ಕರುಣೆ ಪಡ್ಕೊಂಡು ಆಮೇಲೆ ನಾವು ಇದಕ್ಕೆ ಹೋಗ್ಬೇಕು ಅನ್ನೋ ಭಾವನೆಯಿಂದ ಮಾಡ್ತೀವಿ. ಇದು ತುಂಬ ಮುಖ್ಯ. ಅದರಿಂದ ಈ ಲೋಕಶ್ರೇಷ್ಠ ಸಾಧನ ಆಗಿದೆ. ಅದಕ್ಕೋಸ್ಕರ ನಾನು ಇವ್ರಿಗೆಲ್ಲ ನಮಸ್ಕಾರ ಇದನ್ನ ನಾನು ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀನಿ, ಇದನ್ನ ನಾನು ಇನ್ನೊಬ್ರಿಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಅದರಿಂದ ಇವ್ರದ್ದು ಕೃಪೆ ನನಗೆ ಬೇಕು ಅಂತ ನಮಸ್ಕಾರ ಮಾಡ್ತಾ ಇದ್ದಾರೆ ಸೂತ ಗೋಸ್ವಾಮಿ. ಅದನ್ನು ಪಡಿಸುವ ಮೊದಲು ದೇವೋತ್ತಮ ಪರಮಪುರುಷನಾದ ನಾರಾಯಣನಿಗೂ ಅವ್ರು ಹೇಳ್ಬಿಡ್ತಾ ಇದ್ದಾರೆ. ಯಾರಿಗೆ ಇದನ್ನ ನಮಸ್ಕಾರ ಮಾಡೋಕೆ, ಇದನ್ನ ಪಠಣ ಮಾಡೋಕೆ ಮುಂಚೆ ದೇವೋತ್ತಮ ಪರಮಪುರುಷನಾದ ನಾರಾಯಣನಿಗೆ. ಯಾರು? ಸ್ವಯಂ ಭಗವಂತ ಆಗಿರೋಂಥ ಕೃಷ್ಣನ ಅವತಾರ ರೂಪಿ ಕಲಾ ಅವತಾರ ಆಗಿರೋದಂಥ ನಾರಾಯಣನಿಗೆ ನಾವು ನಮಸ್ಕಾರ ಮಾಡಬೇಕು. ಮೊದಲಿಗೆ ದೇವೋತ್ತಮ ಪರಮಪುರುಷ ನಾರಾಯಣನಿಗೆ ಫಸ್ಟ್ ನಮಸ್ಕಾರ ಮಾಡಬೇಕು. ಮತ್ತೆ ಸರ್ವಶ್ರೇಷ್ಠರಾದ ನರನಾರಾಯಣ ಋಷಿಗಳಿಗೂ ಯಾಕೆ ಬಂತು ಇಲ್ಲಿ, ಬೇರೆ ಯಾಕೆ ಬಂದಿಲ್ಲ ಅಂದರೆ, ಈ ನರನಾರಾಯಣ ಋಷಿಗಳು ತಪಸ್ವಿಗಳು ಮತ್ತು ಜ್ಞಾನವಂತರು. ಇಲ್ಲಿ ನಾವೀಗ ಒಂದು ರೀತಿ ತಪಸ್ ಮಾಡೋಕ್ಕೆ ಹೋಗ್ತಾ ಇರೋದು. ಏನು ಶ್ರೀಮದ್ ಭಾಗವತ ಓದ್ತಾ ಇದ್ದೀವಿ, ಇದೊಂದು ರೀತಿ ತಪಸ್ಸು. ಮತ್ತೆ ಇದಕ್ಕೆ ತಿಳ್ಕೊಳ್ಳೋಕೆ ಜ್ಞಾನ ಬೇಕು. ಇವರಿಬ್ಬರು ಏನೋ ಇದಕ್ಕೆ ಅಧಿಪತಿ. ನಾರಾಯಣ ಋಷಿ ಅವತಾರ ಬರುತ್ತಲ್ಲ ಋಷಿಗಳಿಗೂ, ಇದು ಮುಂದೆ ಬರುತ್ತೆ. ಸೊ ಇದ್ರ ಡೀಟೇಲು. ಸೊ ಅವರು ಅಧಿದೇವತೆ ಆಗಿರೋದ್ರಿಂದ ಅವ್ರಿಗೆ ನಾವು ನಮಸ್ಕಾರ ಮಾಡಬೇಕು. ಯಾಕೆಂದರೆ ಇದರಲ್ಲಿ ನಮಗೆ ತಪಸ್ಸೆ ಬೇಕು ಮತ್ತು ಜ್ಞಾನ ಬೇಕು. ಸೊ ಅದಕ್ಕೋಸ್ಕರ ಅವ್ರಿಗೆ ನಮಸ್ಕಾರ ಮಾಡ್ತಾ ಇರೋದು. ಮತ್ತು ವಿದ್ಯಾದಿ ದೇವತೆಯಾದ ತಾಯಿ ಸರಸ್ವತಿ, ಮೂಲ ಈ ಭೌತಿಕ ಪ್ರಪಂಚದಲ್ಲಿ ನಮಗೆ ಏನಾರು ವಿದ್ಯೆ ಕೊಡಬೇಕು ಅಂದರೆ ಭಗವಂತನ ಬಿಟ್ಟರೆ ಸರಸ್ವತಿ ದೇವಿ. ಸೊ ಈ ವಿದ್ಯೆ ನಮಗೆ ಬೇಕಾಗಿದೆ ಸದ್ಯೀಗ ನಮ್ಮ ಭಾಗವತನ ವಾಚನ ಮಾಡೋಕ್ಕೆ, ಶ್ರವಣ ಮಾಡೋಕ್ಕೆ. ಸೊ ಆ ವಿದ್ಯೆನ ಕೊಡುವಂಥ ಸರಸ್ವತಿ ದೇವಿಗೆ ನಮಸ್ಕಾರ ಮಾಡಬೇಕು. ಮತ್ತು ಗ್ರಂಥಕರ್ತರಾದ ಶ್ರೀ ವ್ಯಾಸ ಮುನಿಗಳಿಗೆ. ಸೊ ವ್ಯಾಸದೇವಿ ಏನು ಗ್ರಂಥನ ರಚನೆ ಮಾಡಿದರೋ, ನಮ್ಮಂಥ ಪಾಮರ ಜೀವಿಗಳು ಉದ್ಧಾರ ಆಗಲಿ ಅಂದ್ಬಿಟ್ಟು ಹಗಲು ರಾತ್ರಿ ಇದನ್ನ ಗ್ರಂಥನ ನಮಗೆ ಎಷ್ಟೊಂದು ಗ್ರಂಥಗಳನ್ನ ಬರೆದು ಕೊಟ್ಟರು ಯಾರು? ವೇದವ್ಯಾಸರು. ಇಂಥವ್ರಿಗೆ ನಾವು ಸೊ ಇವರ ಕೃಪೆಯಿಂದ ನಾವು ಏನು ಮಾಡ್ತಾ ಇದ್ದೀವಿ, ಈ ಗ್ರಂಥನ ವಾಚನ ಮಾಡೋಕ್ಕೆ ನಮಗೆ ಅನುಕೂಲ ಆಗಿದೆ. ಕಲಿಯುಗಲೂ ಕೂಡ ನಮ್ಮಂಥ ನೀಚ ವ್ಯಕ್ತಿಗಳು ಕೂಡ ಇದರಿಂದ ನಾವು ಪಾರಾಗ್ಬೋದು. ಅದನ್ನ ಕೊಟ್ಟಿದ್ದು ಯಾರು? ವೇದವ್ಯಾಸರು. ಸೊ ಇದರಿಂದ ವೇದವ್ಯಾಸರಿಗೂ ನಾವು ನಮಸ್ಕಾರ ಮಾಡಬೇಕು ಅಂತ ಸೂತ ಗೋಸ್ವಾಮಿ ಹೇಳ್ತಾರೆ. ಓಕೆ, ಪ್ರಭುಪಾದ್ ಭಾವಾರ್ಥದಲ್ಲಿ ಬರೀತಾರೆ, ಐಕ ಸತ್ತೆಯ ಕತ್ತಲ ವಲಯವನ್ನು ಜಯಿಸುವುದೇ ಎಲ್ಲ ವೈದಿಕ ಸಾಹಿತ್ಯ ಮತ್ತು ಪುರಾಣಗಳ ಉದ್ದೇಶ. ಈ ಭೌತಿಕ ಪ್ರಪಂಚದ ನೋಡಿ ಸತ್ಯ ಅಂತ ಹೇಳ್ತಾರೆ. ಸತ್ಯ ಅಂದ್ರೆ ಗೊತ್ತಲ್ಲ, ಕನ್ನಡ ವರ್ಡ್ ಇದೆ, ಕನ್ನಡ ವರ್ಡ್ ಸತ್ಯ. ಈ ಸತ್ಯ ಅಂತ ನಾವು ಕಸ ಗುಡಿಸಿ ಮೂಲೆಗೆ ಹಾಕ್ತೀವಲ್ಲ, ಸತ್ಯ ಅಂತ ಹೇಳ್ತೀವಿ. ಅದಕ್ಕೆ ಸತ್ಯ ಅಂತಂದ್ರೆ ಕೆಲ್ಸಕ್ಕೆ ಬಾರದೇ ಇರೋದು, ಅದನ್ನ ಜಾಸ್ತಿ ಜಮೀನಲ್ಲಿ ಯೂಸ್ ಮಾಡ್ತಾರೆ ಆ ವರ್ಡು. ಸತ್ಯ, ಇದು ಸತ್ಯ ಬೀಸಾಕು ಅಂತಾರ. ಸೊ ಆ ಥರ ಈ ಭೌತಿಕ ಪ್ರಪಂಚ ಅನ್ನೋದೇನೋ ಕತ್ತಲ ಕವಿದೆ ಸತ್ಯ ಇದ್ದಂಗೆ. ಈ ಭೌತಿಕ ಪ್ರಪಂಚ ಇದನ್ನ ಜಯಿಸುವುದೇ ಎಲ್ಲ ಇದನ್ನ ಈ ಭೌತಿಕ ಪ್ರಪಂಚನ ಜಯ ಮಾಡದೆ, ಇಲ್ಲಿಂದ ತಪ್ಸ್ಕೊಂಡು ಹೋಗೋದೇ
ಎಲ್ಲ ವೈದಿಕ ಸಾಹಿತ್ಯ ಪುರಾಣಗಳ ಉದ್ದೇಶ. ಏನು ನಮ್ಮ ವೈದಿಕ ಜ್ಞಾನ ಇದೆ, ಪುರಾಣಗಳು ಇದೆ, ಉಪನಿಷತ್ತು ಏನೇನೇ ಗ್ರಂಥಗಳಿದ್ರೂ ಕೂಡ ಇದೆಲ್ಲ ಮುಖ್ಯ ಉದ್ದೇಶನೇ ಈ ಭೌತಿಕ ಪ್ರಪಂಚದಿಂದ ಪಾರಾಗಕ್ಕೋಸ್ಕರ ಉಪಾಯ ಹೇಳ್ತಾ ಇರೋದೆ. ಬೇರೆ ಏನಿಲ್ಲ. ಇದು ನಮ್ಗೆ ಜ್ಞಾನ ಕೊಡಬೇಕು, ನಮ್ಗೆ ತಿಳುವಳಿಕೆ ಕೊಡಬೇಕು, ಅದೆಲ್ಲ ಇದೆ. ಅದ್ರ ಉದ್ದೇಶ, ಮುಖ್ಯ ಉದ್ದೇಶ ಜೀವಿ ಇಲ್ಲಿಂದ ಪಾರಾಗಬೇಕು, ಅದೇ ಉದ್ದೇಶ. ನೋಡಿ, ನೀವು ಬೇಕಾದ್ರೆ ಯಾವುದೇ ಗ್ರಂಥ ತೆಗೆದು ನೋಡಿ, ಒಂದಲ್ಲ ಒಂದು ರೀತಿಯಿಂದ ಅಲ್ಲಿಗೆ ಬರ್ತವೆಲ್ಲ. ಶ್ರೀಮದ್ ಭಾಗವತಂ ಅಂದ್ರೆ ಬರೀ ಮೂಲ ವಿಷಯ ಅದೇನೇ ಇರೋದು, ಭೌತಿಕ ಪ್ರಪಂಚದ ಪಾರಾಗಬೇಕು, ಉದ್ದೇಶ ಅದೇ. ದೇವರೊಂದಿಗೆ ತನಗಿರುವ ಸಂಬಂಧವನ್ನು ಕುರಿತಂತೆ ಜೀವಿಯು ಪೂರ್ಣ ವಿಸ್ಮೃತಿಯ ಸ್ಥಿತಿಯಲ್ಲಿದೆ. ವಿಸ್ಮೃತಿ ಅಂದ್ರೆ ಮರ್ತೋಗಿರೋದು. ಸೊ ದೇವರ ಜೊತೆ ಸಂಬಂಧ ಏನಿದೆ ಜೀವಿಗೆ, ಅದನ್ನ ಪೂರ್ಣ ಪ್ರಮಾಣದಲ್ಲಿ ಭೌತಿಕ ಪ್ರಪಂಚದಲ್ಲಿ ಮುಳುಗೋಗಿ ಮರ್ತೋಗಿದೆ. ಪೂರ್ಣ ವಿಸ್ಮೃತಿ, ಪೂರ್ಣವಾಗಿ, ಅದು ಸ್ವಲ್ಪ ಅಲ್ಲ, ಪೂರ್ಣವಾಗಿ ಮರ್ತೋಗಿದೆ. ಅದಕ್ಕೆ ಕಾರಣ, ಈ ಮರು ಕಾರಣ ಏನು? ನೆನಪಿಗೆ ನಿಲುಕದ ಕಾಲದಿಂದಲೂ ಜೀವಿಯು ಐಕ ಇಂದ್ರಿಯ ದೃಷ್ಟಿಯಿಂದ ಆಕರ್ಷಿತನಾಗಿದ್ದಾನೆ. ಸೊ ಅತ್ಯಾಕರ್ಷಿತನಾಗಿದ್ದಾನೆ. ಈ ಭೌತಿಕ ಪ್ರಪಂಚದಲ್ಲಿ ಜೀವಿ ಇಂದ್ರಿಯ ತೃಪ್ತಿಯಿಂದ ತಲ್ಲೀನಾಗ್ಬಿಟ್ಟಿದಾನಲ್ಲ. ಸೊ ಅದು ಯಾವ ಕಾಲದಿಂದ? ನೆನಪಿಗೆ ನಿಲುಕದಷ್ಟು ಕಾಲದಿಂದ. ನಮ್ಮ ನೆನಪಿಗೆ ನಿಲ್ಕಿಲ್ಲ ಅಷ್ಟು ಕಾಲದಿಂದ ಜೀವಿ ಎಲ್ಲಾ ಜನ್ಮಗಳಲ್ಲೂ ಕೂಡ ಏನಾಗಿದೆ, ಬರೀ ಇಂದ್ರಿಯ ತೃಪ್ತಿಲಿ ಆಕರ್ಷಣೆ ಆಗ್ಬಿಟ್ಟಿದೆ. ಸೊ ಇದು ಒಂದು ಕಾರಣದಿಂದ ಅವನು ಭಗವಂತನ ಮರ್ತಿರೋದು. ನಾವು ಭಗವಂತನ ಮರೆಯಕ್ಕೆ ಕಾರಣ ಏನು? ಈ ಭೌತಿಕ ಪ್ರಪಂಚದ ಇಂದ್ರಿಯ ತೃಪ್ತಿದು ತುಂಬಾ ಆಕರ್ಷಿತ ಆಗಿರೋದು. ಮಾಯೆ, ಈ ಮಾಯೆಗೆ ಆಕರ್ಷಿತ ಆಗಿರೋದೇ ನಾವು ಭಗವಂತನ ಮರ್ತೋಗಿರೋದು ಮೂಲ ಕಾರಣ. ಓಕೆ, ಆತ ಈ ಐಕ ಜಗತ್ತಿನ ಅಸ್ತಿತ್ವಕ್ಕಾಗಿ ನಿರಂತರ ಹೋರಾಟ ನಡೆಸಿದ್ದಾನೆ. ಆದರೆ ಏನೆಲ್ಲ ಯೋಜನೆಗಳನ್ನು ಹಾಕಿಕೊಂಡರೂ ಆತನಿಗೆ ಬಿಡುಗಡೆ ಹೊಂದಲು ಸಾಧ್ಯವಾಗುತ್ತಿಲ್ಲ. ಅವನು ಇದರಿಂದ ಆಚೆ ಬರೋಕ್ಕೆ ಬೇರೆ ಬೇರೆ ಏನೋ ಉಪಾಯ ಹುಡುಕ್ತಾ ಇದ್ದಾನೆ, ಅವನದೇ ಆದಂಥ ಸ್ವಂತ ಉಪಾಯಗಳು ಏನೇನೋ ಮಾಡ್ತಾ ಇದ್ದಾನೆ, ಆದರೆ ಯಾವುದು ಕೂಡ ಸಾಧ್ಯ ಆಗ್ತಾ ಇಲ್ಲ ಅವನು ಆಚೆಗೆ ಬರೋಕ್ಕೆ. ಅಸ್ತಿತ್ವಕ್ಕಾಗಿ ನಡೆದ ನಿರಂತರ ಹೋರಾಟದಲ್ಲಿ ಆತ ಜಯವನ್ನು ಬಯಸಿದ್ದೇ ಆದರೆ ದೇವರೊಂದಿಗೆ ಶಾಶ್ವತ ಸಂಬಂಧವನ್ನು ಆತ ಮತ್ತೆ ಸ್ಥಾಪಿಸಲೇಬೇಕು. ಮೂಲ ಪಾಯಿಂಟ್ ಏನು ಗೊತ್ತಾ? ನಾವು ಅಕಸ್ಮಾತ್ ಒಬ್ಬ ವ್ಯಕ್ತಿ ಈ ಭೌತಿಕ ಪ್ರಪಂಚದಿಂದ ಬಿಡುಗಡೆ ಆಗಬೇಕು, ಇದರಿಂದ ಹೋರಾಟ ಜಯ ಮಾಡಿ, ಈ ಹೋರಾಟದಲ್ಲಿ ನಾನು ಜಯ ಗಳಿಸ್ಬೇಕು ಅಂತ ಏನಾರ ಜೀವಿ ಅನ್ಕೊಂಡ್ರೆ ಅವನು ಮತ್ತೆ ತಿರ್ಗಾ ಸಂಬಂಧನ ಸ್ಥಾಪನೆ ಮಾಡಬೇಕು. ನೋಡಿ, ರೂಪನೇ ಹೇಳ್ತಿದ್ರೆ ಮತ್ತೆ ಸ್ಥಾಪಿಸಬೇಕು ಅಂತ. ಅಂದ್ರೆ ನಮ್ಗಿತ್ತು ಸಂಬಂಧ ಭಗವಂತನ ಜೊತೆ ಮುಂಚೆ, ಅದನ್ನೇನ್ ಮಾಡಿದೀವಿ ನಾವು? ಕಳ್ಕೊಂಡ್ಬಿಟ್ಟಿದ್ದೀವಿ, ಅದು ಲಿಂಕ್ ಬಿಟ್ಟೋಗಿದೆ. ಮತ್ತೆ ತಿರ್ಗಾ ಅದನ್ನ ಸ್ಥಾಪನೆ ಮಾಡ್ಬೇಕಷ್ಟೆ. ಮುಂಚೆ ಇದ್ದಂಥ ಸಂಬಂಧನ ಮತ್ತೆ ಸ್ಥಾಪನೆ ಮಾಡಬೇಕು. ಅವಾಗ ನಾವು ಈ ಭೌತಿಕ ಪ್ರಪಂಚದಿಂದ ಮುಕ್ತರಾಗ್ಬೋದು. ಮತ್ತೆ ಭಗವಂತನ ಜೊತೆ ಸಂಬಂಧ ಏರ್ಪಡಿಸ್ಬೇಕು. ಸಂಬಂಧ ಏರ್ಪಡಿಸ್ಬೇಕಾದಂಗೆ ಈ ಸಂಕೀರ್ತನ ಯಜ್ಞದಿಂದ. ಭಗವಂತನ ಜೊತೆ ನಾವು ಭಗವಂತನ ಕಥೆ ಕೇಳೋದು, ಭಗವಂತನ ನಾಮ ಜಪ ಮಾಡೋದು, ಭಗವಂತನ ಸೇವೆ ಮಾಡೋದು, ಭಗವಂತನ ಕರುಣೆಯಿಂದ ಕೇಳ್ಕೊಳ್ಳೋದು. ದಯವಿಟ್ಟು ನಾನು ನಿನ್ನ ಸಂಬಂಧ ಮಾಡಬೇಕು, ದಯವಿಟ್ಟು ನಿನ್ನ ಸಂಬಂಧ ಮಾಡಬೇಕು ಅಂತ ಕೇಳ್ಕೊಂಡಾಗ ಭಗವಂತ ಈ ಸಂಬಂಧನ ಏರ್ಪಡಿಸ್ತಾನೆ. ಅಂತಹ ಪರಿಹಾರೋಪಾಯಗಳನ್ನು ಕೈಗೊಳ್ಳ ಬಯಸುವವನು ವೇದ ಪುರಾಣ ಮುಂತಾದ ಸಾಹಿತ್ಯವನ್ನು ಮೊರೆ ಹೋಗಬೇಕು. ಪ್ರಭುಪಾದ ನೋಡಿ ಎಲ್ಲಿಗೆ ಬಂದ್ರು? ಈ ನಮ್ದು ವೇದಗಳು ಪುರಾಣಗಳು ಇವನ್ನ ಓದೋದ್ರಿಂದ ನಮ್ಗೆ ಈ ಕಳೆದೋಗಿರೋ ಸಂಬಂಧ ಏನಾಗುತ್ತೆ? ಮತ್ತೆ ಸಿಗುತ್ತೆ. ಯಾವ ರೀತಿ ಸಂಬಂಧ ಏರ್ಪಡಿಸ್ಬೇಕು ಅಂತ ಎಲ್ಲಿ ಬರ್ದಿದೆ? ನಮ್ಮ ವೇದ ಪುರಾಣಗಳಲ್ಲಿ ಬರುತ್ತೆ. ನೋಡಿ, ಒಂದಕ್ಕೊಂದು ಲಿಂಕ್ ಇದೆ. ನಾವು ಸಂಬಂಧ ಏರ್ಪಡಿಸ್ಬೇಕು. ಈ ಸಂಬಂಧ ಏರ್ಪಡಿಸ್ಬೇಕಾದ್ರೆ ನಮ್ಮ ವೇದ ಪುರಾಣಗಳದ್ದು ಸಾಹಿತ್ಯನ ನಾವು ಮೊರೆ ಹೋಗ್ಲೇಬೇಕು, ಇದಕ್ಕೆ ಅಧ್ಯಯನ ಮಾಡಲೇಬೇಕು. ನಾವು ಇದರಲ್ಲಿ ಹೇಳ್ಕೊಟ್ಟಿದೆ ಹೆಂಗ್ ಸಂಬಂಧ ಮಾಡ್ಬೇಕು ಮತ್ತೆ ಅಂತ. ಪುರಾಣಗಳಿಗೂ ವೇದಗಳಿಗೂ ಅರ್ಥ ಸಂಬಂಧವಿಲ್ಲವೆಂದು ಮೂರ್ಖರು ಹೇಳುತ್ತಾರೆ. ಏನೇ ಆದರೂ ಪುರಾಣಗಳು ವೇದಗಳಿಗೆ ಪೂರಕವಾಗಿರುವ ವ್ಯಾಖ್ಯಾನ. ವೇದಕ್ಕೂ ಪುರಾಣಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಕೆಲವು ಜನ ಹೇಳ್ತಾರೆ. ಆದರೆ ನಿಜ ನೋಡಿದ್ರೆ ನಮ್ಮ ಪುರಾಣಗಳು ವೇದಗಳಿಗೆ ಪೂರಕ. ವೇದಗಳಿಗೆ ವ್ಯಾಖ್ಯಾನ ಯಾವುದು? ವೇದಗಳನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಪುರಾಣಗಳಲ್ಲಿ ತೋರಿಸ್ಕೊಟ್ಟಿದೆ. ಒಬ್ಬೊಬ್ಬರು ರಾಜರು ಮತ್ತು ಹಿಂದಗಡೆ ಆಚಾರ್ಯರು ಇದನ್ನ ಮಾಡಿ ತೋರಿಸಿ ಅದರಲ್ಲಿ ಪುರಾಣ ರೂಪದಲ್ಲಿ ಇದೆ. ವ್ಯಾಖ್ಯಾನ, ವೇದಗಳಿಗೆ ವ್ಯಾಖ್ಯಾನ ಯಾವುದು? ಪುರಾಣಗಳು. ಪುರಾಣಗಳಲ್ಲಿ ತುಂಬ ಸರಳವಾಗಿ ಅದನ್ನ ಆಚರಣೆ ಮಾಡಿ, ವೇದಗಳಿರೋಂಥ ತತ್ವನ ಆಚರಣೆ ಮಾಡಿ, ಇದು ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಮಾಡಲಿಲ್ಲ ಅಂದ್ರೆ ಹಿಂಗಾಗುತ್ತೆ ಅಂತ ತೋರಿಸಿರೋದೇ ಪುರಾಣಗಳು. ವ್ಯತ್ಯಾಸ ಇಷ್ಟೇ, ಅಂದರೆ ವೇದಗಳಲ್ಲಿ ಬರ್ದಿದೆ, ಆ ಬರ್ದಿರೋದನ್ನ ಪ್ರಾಕ್ಟಿಕಲ್ ಆಗಿ ಅನುಭವ ಮಾಡಿ ತೋರಿಸಿರೋದೇ ಪುರಾಣಗಳು. ಸೊ ಇದನ್ನ ವ್ಯತ್ಯಾಸ ತಿಳ್ಕೊಬೇಕು ನೀವು.
ಪುರಾಣಗಳಿಗೂ ವೇದಗಳಿಗೂ ಏನು ವ್ಯತ್ಯಾಸ? ಪುರಾಣಗಳು ಹಿಂದೆ ನಡೆದಂಥ ಘಟನೆಗಳು. ಪುರಾಣ ಅಂತ ಹೇಳ್ತೀವಲ್ಲ, ಹಿಂದೆ ನಡೆದಂಥ ಘಟನೆ. ಅಂದರೆ ಇಂದಿನ ರಾಜರು ಇರ್ಬೋದು, ನಮ್ಮ ಋಷಿಮುನಿಗಳು ಇರ್ಬೋದು, ಬೇರೆ ಬೇರೆ ಇಂದಿನ ಏನಿದ್ದಾರೆ ಅವರು ಇತಿಹಾಸದಲ್ಲಿ ಅವರ ಜೀವನದಲ್ಲಿ ನಡೆದಂಥ ಘಟನೆ ವೇದಗಳಿಗೆ ಸಂಬಂಧಪಟ್ಟಿದೆ. ಆ ಸಂಬಂಧಪಟ್ಟಿರೋದನ್ನೇ ಪುರಾಣಗಳಾಗಿ ಮಾಡಿದ್ದಾರೆ. ಅದನ್ನೇ ಪುರಾಣ ಅಂತ. ಅಂದರೆ ಒಂದು ರೀತಿ ವ್ಯಾಖ್ಯಾನ ಬರ್ದಂಗೆ, ವೇದಗಳಿಗೆ ವ್ಯಾಖ್ಯಾನ ಬರ್ದಂಗೆನೆ ಪುರಾಣಗಳು. ಓಕೆ, ಅದಕ್ಕೆ ಪುರಾಣ ರಚನೆ ಮಾಡಿ. ಆಯ್ತಾ? ವಿವರಣೆಗಳಾಗಿವೆ. ಅವು ವಿವಿಧ ಬಗೆಯ ಜನರನ್ನು ಗಮನದಲ್ಲಿಟ್ಟುಕೊಂಡಿವೆ. ಎಲ್ಲರೂ ಒಂದೇ ತೆರನಾಗಿರುವುದಿಲ್ಲ. ಸತ್ವಗುಣದಿಂದ ವರ್ತಿಸುವವರಿದ್ದಾರೆ, ಹಲವಾರು ರಜೋಗುಣದ ಒಳಗಾಗುವವರು ಇದ್ದಾರೆ, ಮಿಕ್ಕವರು ತಮೋಗುಣಕ್ಕೊಳಗಾಗಿದ್ದಾರೆ. ಪುರಾಣಗಳು ಅಂತೆಯೇ ಭಿನ್ನವಾಗಿವೆ. ಪುರಾಣಗಳು ಬೇರೆ ಬೇರೆ ಪುರಾಣಗಳು ಯಾಕೆ ಬರೆದ್ರು? ಕೆಲವೊಂದು ಈಗ 18 ಪುರಾಣದಲ್ಲಿ 6 ಪುರಾಣ ಬಂದು ತಮೋಗುಣಕ್ಕಿದೆ, 6 ಪುರಾಣ ಬಂದು ರಜೋಗುಣಕ್ಕಿದೆ, ಇನ್ನು 6 ಪುರಾಣ ಸತ್ವಗುಣದವರಿಗಿದೆ. ಈ 3 ಅಂದರೆ 3 ಜನನೂ ಕೂಡ ಯಾರ್ಯಾರಿಗೆ ಯಾವ್ಯಾವ ಗುಣ ಇದೆ ಆ ಗುಣ ಅದನ್ನು ಓದಿದಾಗ ಅಂದರೆ ಅವ್ರ ಗುಣಕ್ಕೆ ತಕ್ಕನಾಗಿ ಸ್ವಲ್ಪ ಅದು ತಮೋಗುಣದಲ್ಲಿ ಇರುತ್ತೆ. ಆದರೆ ತಮೋಗುಣದಿಂದ ಅವ್ರನ್ನ ತಮೋಗುಣಕ್ಕೆ ಕರ್ಕೊಂಡೋಗ್ತಾ ಇಲ್ಲ. ಅದು ತಮೋಗುಣದವ್ರನ್ನ ಸತ್ವಗುಣಕ್ಕೆ ಭಗವಂತನ ಪ್ರಜ್ಞೆ ಬರದೆ ಆ ಒಂದು ತಮೋಗುಣದದ್ದು ಇದ್ರದ್ದು ಉದ್ದೇಶ, ಪುರಾಣದ ಉದ್ದೇಶ. ಅಂದರೆ ವ್ಯಕ್ತಿಗಳು ತಮೋಗುಣ, ರಜೋಗುಣ, ಸತ್ವಗುಣದಲ್ಲಿ 3 ಡಿವೈಡ್ ಆಗಿದಾರಲ್ಲ, ಇಲ್ಲ ಮಿಕ್ಸ್ ಇದ್ದಾರಲ್ಲ, ಇಂಥವ್ರಿಗೆ ಅದೊಂದು ಪುರಾಣನ ಓದಿದಾಗ ಅವರು ಅಲ್ಲಿಂದ ಮೇಲ್ ಬರೋಕ್ಕೆ ಅನುಕೂಲ ಆಗುತ್ತೆ. ಅದನ್ನೇ ನಮ್ಮ ಪುರಾಣ ಮಾಡಿರೋದು. ತಮೋಗುಣದ ಪುರಾಣ ಅಂದರೆ ತಮೋಗುಣಕ್ಕೆ ಕಳಿಸಲ್ಲ ಅವ್ರನ್ನ ಮೇಲೆತ್ತಕ್ಕೋಸ್ಕರ ಆ ಪುರಾಣಗಳು ತಮೋಗುಣಕ್ಕೆ ಅಂತ ಬರೆದಿದೆ ಅಷ್ಟೇ. ಬಟ್ ತಮೋಗುಣ ವಿಚಾರ ಇಲ್ಲ ಅಲ್ಲಿ. ಅನಾದಿ ಕಾಲದಿಂದ ಬಂದಿರುತ್ತೆ. ಹೌದು, ಪುರಾಣಗಳು ಹಿಂದೆ ನಮ್ಮ ಚರಿತ್ರೆಯಲ್ಲಿ ನಡೆದಂಥ ಘಟನೆಗಳು. ಆ ಘಟನೆಗಳನ್ನ ಪುರಾಣ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಈ ಕಟ್ಟುಕತೆ ಅಲ್ಲ, ಇದು ಏನೋ ಒಂದು ಕತೆ ಬರ್ದಂಗಲ್ಲ. ಇದು ಹಿಂದೆಗಡೆ ವೇದ ಓದಂಗಿಲ್ವಲ್ಲ ಪ್ರಭು? ಈಗ 4 ವೇದ ಓದಕ್ಕಾಗೋದಿಲ್ಲ. ಅಂದ್ರೆ ಓದ್ಬಾರ್ದು ಅಂತಿಲ್ಲ, ಭಗವದ್ಗೀತೆಯಲ್ಲಿ ಕೊಟ್ಟಿದಾರಲ್ವ, ಓದ್ಬಾರ್ದು ಅಂತಿಲ್ಲ, ಓದ್ಬೋದು. ಆದ್ರೆ ನಮ್ಗೆ ಕಠಿಣವಾಗಿರೋದ್ರಿಂದ ಓದಕ್ಕಾಗಲ್ಲ ಅಂದ್ಬಿಟ್ಟು ಏನ್ ಮಾಡಿದ್ರು, ಬೇರೆ ಬೇರೆ ರೂಪದಲ್ಲಿ ತಂದ್ರು. ಅದನ್ನ ಮಹಾಭಾರತ ಬರೆದ್ರು, ಪುರಾಣಗಳು ಬರೆದ್ರು. ಹೇಳ್ತಾ ಇಲ್ವಾ, ವೇದಗಳಿಗೆ ವ್ಯಾಖ್ಯಾನನೇ ಪುರಾಣಗಳು ಅಂತ. ನಮ್ಮ ವೇದಗಳಿಗೆ ವ್ಯಾಖ್ಯಾನ ಅಂತಂದ್ರೆ ಅದನ್ನ ಸರಳ ರೂಪ. ಈಗ ಪ್ರಭುಪಾದ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಏನು ಪ್ರಭುಪಾದ ಬರೆದಿರೋದು ಅಲ್ವಾ? ಏನು ಈ ಶ್ಲೋಕದಲ್ಲಿ ಹೇಳಿದರೆ ಪ್ರಭುಪಾದ ಇಲ್ಲಿ ಬರೆದ್ರಿಂದ ನಮಗೆ ಸರಳವಾಗಿ ಅರ್ಥ ಆಗ್ತದೆ. ಅದೇ ರೀತಿ ವೇದದ್ದು ಒಂದು ಯಾವುದೋ ಒಂದು ಶ್ಲೋಕ ಇದ್ದಾಗ ಆ ವೇದನ ಸರಳೀಕೃತವಾಗಿ ಮಾಡೋಕ್ಕೋಸ್ಕರ ಪುರಾಣಗಳಲ್ಲಿ ಬೇರೆ ಬೇರೆ ಘಟನೆಗಳಿಂದ ಅದನ್ನ ಹೌದು ವೇದಗಳದ್ದು ಶ್ಲೋಕನ ತೆಗೆದು ಈ ಪುರಾಣದಲ್ಲಿ ಇಂದಂತ ನಡೆದಂಥ ಘಟನೆ ಮುಖಾಂತರ ಕಥೆ ರೂಪದಲ್ಲಿ ಹೇಳ್ತಾ ಇದ್ದಾರೆ, ಸರಳವಾಗಿ ಅರ್ಥ ಆಗೋ ಥರ ವ್ಯಾಖ್ಯಾನ. ಸೊ ಅಂದರೆ ಒಂದರ್ಥದಲ್ಲಿ 2 ಒಂದೇ, ಅಂದರೆ ಇದು ಸ್ವಲ್ಪ ಸರಳವಾಗಿದೆ, ಸಾಮಾನ್ಯ ಜನಕ್ಕೆ ಅರ್ಥ ಆಗೋ ಥರ ಇದೆ. ವೇದಗಳು ಪೂರ್ಣ ಪ್ರಮಾಣದಲ್ಲಿ ಯಾರು ಸಂಸ್ಕೃತ ಓದಿ ಯಾರು ವಿದ್ವಾನ ಇರ್ತಾರೆ ಅಂಥವ್ರಿಗೆ ಅರ್ಥ ಆಗಂಥ ಶ್ಲೋಕಗಳು. ಸೊ ಅದನ್ನೇ ಪ್ರಾಕ್ಟಿಕಲ್ಗೆ ಅನುಭವ ಮಾಡಿದ್ರೆ ಏನು ಥರ ಆಗುತ್ತೆ ಅಂತ ನಾವು ಪುರಾಣಗಳು ಹೇಳಿರೋದು. ಓಕೆ, ಸೊ ಇದೇ ಥರ ಪುರಾಣಗಳಲ್ಲಿ ಡಿವೈಡ್ ಇದೆ. ತಮಗುಣಕ್ಕೆ, ರಜಗುಣಕ್ಕೆ, ಸತ್ವಗುಣಕ್ಕೆ ಅಂತ 3 ಡಿವೈಡ್ ಮಾಡಿ ಅವ್ರವ್ರಿಗೆ ಆದಂಥ ಪುರಾಣಗಳು ಅಂತ ವ್ಯಕ್ತ ಆಗಿದೆ. ಸೊ ವಿಷಯ ಒಂದೇ, ಅವ್ರನ್ನ ಸತ್ವಗುಣಕ್ಕೆ, ಈಗ ತಮಗುಣದಲ್ಲಿ ಇರೋರನ್ನ ಸತ್ವಗುಣ ರಜಗುಣಕ್ಕೆ ತರೋದೇ ಆ ತಮಗುಣದ ಪುರಾಣದ ಉದ್ದೇಶ. ಮತ್ತೆ ರಜಗುಣದಲ್ಲಿರೋ ಸತ್ವಗುಣಕ್ಕೆ, ಸತ್ವಗುಣದಲ್ಲಿ ಪೂರ್ತಿ ಶುದ್ಧ ಸತ್ವಕ್ಕೆ ತಗೊಂಡೋಗೋದೇ ನಮ್ಮ ಪುರಾಣಗಳದ್ದು ಉದ್ದೇಶ. ಓಕೆ, ತಮಗುಣ ಅಂತೆಯೇ ಬೇರೆ ಯಾವುದೇ ವರ್ಗದವರಿಗೂ ಅವುಗಳ ಲಾಭ ಪಡೆಯಬಹುದು. ಯಾವುದೇ ವರ್ಗ ಇದ್ರೂ ಕೂಡ, ಯಾವುದೇ ತಮಗುಣ ರಜಗುಣ ಸತ್ವಗುಣದವರು ಯಾವುದೇ ವರ್ಗ ಇದ್ರೂ ಕೂಡ ನಮ್ಮದು ಪುರಾಣದಿಂದ ಲಾಭ ಪಡೆಯುವುದು. ತಾವು ಕಳೆದುಕೊಂಡ ಸ್ಥಿತಿಯನ್ನು ಅವರು ಹಂತ ಹಂತವಾಗಿ ಮರಳಿ ಪಡೆಯಬಹುದು. ಸೊ ಈ ಕಳ್ಕೊಂಡಿದ್ದೀವಲ್ಲ, ಏನು ಸ್ಮೃತಿ, ಭಗವಂತನೇ ಒಡೆಯ, ನಾನು ಅವನ ಸೇವಕ ಅನ್ನೋದನ್ನ ನಾವು ಮರ್ತೋಗಿದ್ವಲ್ಲ, ಇದನ್ನ ಯಾವಾಗ ಈ ಪುರಾಣ ಅಧ್ಯಯನ ಮಾಡ್ತೀವೋ ಅವಾಗ ಮತ್ತೆ ತಿರ್ಗಾ ಪಡಿಬೋದು, ಹಂತವಾಗಿ ಇದನ್ನ ಪಡಿಬೋದು. ಅಸ್ತಿತ್ವಕ್ಕೆ ನಡೆದ ಕಠಿಣ ಹೋರಾಟದಿಂದ ಹೊರಬರಬಹುದು. ಶ್ರೀ ಸೂತ ಮುನಿಗಳು ಪುರಾಣ ಪಠಣ ಪದ್ಧತಿಯನ್ನು ತೋರಿಸುತ್ತಿದ್ದಾರೆ. ಪುರಾಣ ಮತ್ತು ವೈದಿಕ ಸಾಹಿತ್ಯವನ್ನು ಬೋಧಿಸುವವರು ಈ ಕ್ರಮವನ್ನು ಅನುಸರಿಸಬಹುದು. ಸೊ ಸೂತ ಗೋಸ್ವಾಮಿಗಳು ಇದನ್ನ ಇದು ಮಾಡ್ತಾರೆ. ಪುರಾಣ ಪದ್ಧತಿನ ಓದೋದು ಹೆಂಗೆ ಇದು ಮಾಡೋದು, ಅವ್ರು ಫಸ್ಟ್ ಏನು ನಮಸ್ಕಾರ ಮಾಡ್ತಾ ಇದ್ವಿ, ಇದನ್ನ ಸೂತ ಗೋಸ್ವಾಮಿಗಳು ತೋರಿಸ್ಕೊತಾ ಇದ್ದಾರೆ. ಯಾರು ಮುಂದೆ ಬರ್ತಾರೋ,
ಪುರಾಣ ವೇದಿಕ ಸಾಹಿತ್ಯನ ಅಧ್ಯಯನ ಮಾಡೋರಿಗೆ ಇದೊಂದು ಮಾದರಿ, ಈ ಕ್ರಮದಲ್ಲಿ ನೀವು ಹೋಗ್ಬೇಕು ಅಂತ. ಶ್ರೀಮದ್ ಭಾಗವತು ದೋಷವಿಲ್ಲದ ಪುರಾಣ. ಶ್ರೀಮದ್ ಭಾಗವತಮ್ ಅಮಲ ಪುರಾಣ ಅಂತ ಹೇಳ್ತೀವಿ. ಶ್ರೀಮದ್ ಭಾಗವತ ಎಳ್ಳಷ್ಟು ದೋಷ ಇಲ್ದಿರಂಥದ್ದು. ಬೇರೆ ಪುರಾಣಗಳು ಬೇಕಾದ್ರೆ ನೀವು ದೋಷ ಹುಡುಕ್ಬಿಡ್ಬೋದು. ಅರೆ ಏನು ಈ ಥರ ಹೇಳಿದೆ, ದೋಷಗಳು ಅಂದರೆ ನಿಜ ದೋಷ ಅಲ್ಲ, ಅದು ಆ ದೋಷನ ಮಾಡ್ತಾ ಇರೋದು, ಆ ದೋಷ ಇದರಲ್ಲಿ ಬರಬಾರ್ದು, ಮತ್ತೆ ತಿರ್ಗಿ ನಮ್ಮ ಜೀವನದಲ್ಲಿ ರಿಪೀಟ್ ಆಗಬಾರ್ದು ಅಂತ ಹೇಳೋಕ್ಕೋಸ್ಕರ ಕೆಲವೊಂದು ದೋಷಗಳು ನಾವು ಬೇರೆ ಪುರಾಣದಲ್ಲಿ ಹುಡುಕ್ಬೋದು. ಆದರೆ ಶ್ರೀಮದ್ ಭಾಗವತ ಒಂದು ದೋಷ ಮುಕ್ತವಾಗಿರೋಂಥ ಪುರಾಣ. ಕೆಲವೊಂದು ಪುರಾಣಗಳಲ್ಲಿ ವಿಷಯ ಬೇಡದಿರೋಂಥ ವಿಷಯಗಳು ಕೂಡ ಬಂದ್ಬಿಟ್ಟಿದೆ. ಕೆಲವೊಂದೊಂದು ವಿಚಾರಗಳಲ್ಲಿ ಬೇಡದಿರೋಂಥ ವಿಷಯಗಳು ಬಂದ್ಬಿಟ್ಟಿದೆ. ಇದು ಬೇಕಾಗಿರಲಿಲ್ಲ ಅನ್ಸುತ್ತೆ ಅಲ್ಲಿ. ಆದರೆ ಇಲ್ಲಿ ಶ್ರೀಮದ್ ಭಾಗವತಮಲ್ಲಿ ಹಂಗಲ್ಲ. ಶ್ರೀಮದ್ ಭಾಗವತಮಲ್ಲಿ ಯಾವುದು ಬೇಡದಿರೋಂಥ ವಿಷಯ ಇಲ್ವೇ ಇಲ್ಲ. ಚೈತನ್ಯ ಮಹಾಪ್ರಭು ಅಮಲ ಪುರಾಣ. ಮಲ ಅಂದರೆ ಕೊಳೆ, ಇದು ಒಂದು ರೀತಿ ಡರ್ಟ್ ಅಂತ ಹೇಳ್ತೀವಿ, ಡರ್ಟಿ ಧೂಳು, ಮಲ. ಸೊ ಅಮಲ ಅಂದರೆ ಡರ್ಟಿ ಧೂಳು ಇಲ್ಲದೆ ಇರೋದು ಅಮಲ, ಪೂರ್ಣ ಶುದ್ಧವಾಗಿರೋದು. ಶ್ರೀಮದ್ ಭಾಗವತಂ ಅದಕ್ಕೆ ಸಂಬಂಧಪಟ್ಟ ದೋಷ ಇಲ್ಲದ ಪುರಾಣ. ಅಮಲ ಪುರಾಣ. ಡರ್ಟಿ ಧೂಳು ಮಲ. ಅಮಲ ಅಂತಂದ್ರೆ ಅದಿಲ್ದೇ ಇರೋದು, ಮಲ ಅಂತಂದ್ರೆ ಡರ್ಟಿ ಧೂಳು ಅಂತ, ಗಲೀಜು. ಸೊ ಇದು ವಿಶೇಷವಾಗಿ ಐಹಿಕ ಜಂಜಾಟದಿಂದ ಶಾಶ್ವತವಾಗಿ ಪಾರಾಗ ಬಯಸುವವರಿಗಾಗಿಯೇ ರಚಿತವಾಗಿದೆ. ಶ್ರೀಮದ್ ಭಾಗವತಮೇನೋ ಈ ಭೌತಿಕ ಪ್ರಪಂಚದ ಜಂಜಾಟದಲ್ಲಿ ಇರೋಂಥವ್ರಿಗೆ, ಎಸ್ಪೆಷಲಿ ಭೌತಿಕ ಪ್ರಪಂಚದಲ್ಲಿ ಜಂಜಾಟ ಇರೋರಿಗೆ, ಶಾಶ್ವತವಾಗಿ ಪಾರಾಗ ಬಯಸುವವರಿಗೆ, ಭೌತಿಕ ಜಂಜಾಟದಿಂದ ಶಾಶ್ವತವಾಗಿ ಪಾರಾಗಂಥವ್ರಿಗೇನೆ ರಚಿತವಾಗಿರೋಂಥ ಗ್ರಂಥ ಅಂದರೆ ಶ್ರೀಮದ್ ಭಾಗವತ. ಇದನ್ನ ಮುಂಚೆನೇ ನೋಡಿದ್ದೀವಿ. ಸೊ ಶ್ರೀಮದ್ ಭಾಗವತಮೇನೋ ಈ ಭೌತಿಕ ಪ್ರಪಂಚದಿಂದ ಜಂಜಾಟದಿಂದ ಏನು ಈ ಭೌತಿಕ ಪ್ರಪಂಚದಲ್ಲಿ ನೊಂದು ದುಃಖದಲ್ಲಿದ್ದವರು ಅಂಥವ್ರಿಗೂ ಪಾರಾಗಕ್ಕೋಸ್ಕರ ವಿಶೇಷವಾಗಿ ರಚಿತವಾಗಿರೋಂಥ ಗ್ರಂಥ ಅಂದರೆ ಶ್ರೀಮದ್ ಭಾಗವತ. ವಿಶೇಷವಾಗಿ, ಅದು ಸಾಮಾನ್ಯ ಅಲ್ಲ, ಇದು ಬೇಕು ಅಂತಲೇ ರಚಿತ ಆಗಿರೋಂಥದ್ದು. ಕೊನೆಗೆ ಎಲ್ಲ ಆಗೋಗಿ ವೇದವ್ಯಾಸರಿಗೆ ತುಂಬ ಇದಾಗ್ಬಿಟ್ಟು ದುಃಖ ಆಗಿ ಅವ್ರಿಗೆ ಏನು ಮಾಡೋದು, ಏನೋ ಒಂದು ನನಗೆ ಯಾಕೋ ಇಷ್ಟೊಂದೆಲ್ಲ ಬರೆದ್ರೂ ಕೂಡ ನನಗೆ ತೃಪ್ತಿ ಇಲ್ವಲ್ಲ ಅಂತ ಅನ್ನೋ ಪೊಸಿಷನ್ಗೆ ಬಂದು ಆ ಟೈಮಲ್ಲಿ ಅವ್ರ ಗುರುವಾಗಿರೋಂಥ ನಾರದ ಮುನಿ ಬಂದ್ಬಿಟ್ಟು ನೀನು ಭಗವಂತಂದು ಶುದ್ಧ ಭಕ್ತಿ ಗ್ರಂಥ ಬರಿ ಅಂತ ಹೇಳ್ದಾಗ ಆಗಿರೋಂಥ ಗ್ರಂಥ ಇದು. ಎಲ್ಲ ಪುರಾಣಗಳು ಎಲ್ಲ ವೇದಗಳಿಂದ ಸಾರ ತೆಗೆದು ಒಂದ್ ಕಡೆ ಇಟ್ಟಿರೋಂಥದ್ದು. ಅದ್ರಲ್ಲಿ ಏನೆಲ್ಲ ಬೇರೆ ಬೇರೆ ಕಡೆ ವಿಚಾರಗಳಿತ್ತಲ್ಲ, ಆ ವಿಚಾರಗಳನ್ನು ಒಂದು ಕಡೆ ಕಲೆಕ್ಟ್ ಮಾಡಿ ಮುಖ್ಯ ಶ್ಲೋಕಗಳನ್ನ ತಂದು ಆಯ್ದು ಮತ್ತೆ ಇದ್ರಲ್ಲೂ ಹೊಸ ಶ್ಲೋಕಗಳನ್ನ ಸೇರಿಸಿ ಬರೆದಿರೋಂಥ ಗ್ರಂಥ ಅಂದ್ರೆ ಶ್ರೀಮದ್ ಭಾಗವತ. ಭಗವದ್ಗೀತೆ ಅಲ್ವಾ ಪ್ರಭು? ಏನು ಭಗವದ್ಗೀತೆ ಇದೆ. ಭಗವದ್ಗೀತೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ವಿಷಯ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ 100% ಅಲ್ಲಿ ಓಕೆ ಭಗವಂತ ಇಂಟ್ಸ್ ಕೊಟ್ಟಿದ್ದಾನೆ ಅಷ್ಟೇ, ಒಂದೊಂದೇ ಭಗವಂತ ಕೊಟ್ಟಿರೋಂಥ ಇಂಟ್ಸ್ನ ಒಂದೊಂದೇ ಶ್ಲೋಕನ ಇಲ್ಲಿ ಒಂದೊಂದು ಅಧ್ಯಾಯದಲ್ಲಿ ಹೇಳಿದ್ದಾರೆ. ಕೆಲವೊಂದು ಜಸ್ಟ್ ಒಂದು ಶ್ಲೋಕ, ಆ ಶ್ಲೋಕನ ಒಂದು ಅಧ್ಯಾಯ ಬರೆದಿದ್ದಾರೆ ಇಲ್ಲಿ. ಆ ಥರ ಭಗವದ್ಗೀತೆಯಲ್ಲಿ ಜಸ್ಟ್ ಒಂದು ಇದು ತೋರಿಸ್ತಾ ಇದ್ದಾರೆ ಅಷ್ಟೇ. ಒಂಥರ ಸ್ವಲ್ಪ ಓಕೆ ಇದು ಇಷ್ಟೇ. ಕ್ರೋಧ ಅಂದ್ರೆ ಏನು ಅಷ್ಟೇ, ಕ್ರೋಧ ಹಿಂಗೆ ಬರುತ್ತೆ ಅಷ್ಟೇ ಭಗವಂತ ಹೇಳಿದ್ರು. ಬಟ್ ಇಲ್ಲಿ ಪ್ರಾಕ್ಟಿಕಲ್, ಆ ಕ್ರೋಧ ಯಾಕೆ ಬರುತ್ತೆ, ಕ್ರೋಧ ಬಂದರೆ ಏನಾಯಿತು, ಅದಕ್ಕೆ ಕಾರಣ ಏನು, ಅದನ್ನ ಹೆಂಗೆ ತೆಗೆದಾಕ್ಬೇಕು, ಪ್ರತಿಯೊಂದು ಡೀಟೇಲ್. ಈ ಥರ ವ್ಯತ್ಯಾಸ ಇಷ್ಟೇ. ಅದ್ರ 700 ಶ್ಲೋಕ ಅಂದ್ರೆ ಇದು 18,000 ಶ್ಲೋಕ. ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ಡಿಫ್ರೆನ್ಸ್ ಇರ್ಬೋದು. ಅಂದ್ರೆ ಅದು ಮಾಮೂಲಿ ಜನಕ್ಕೆ ಭಗವದ್ಗೀತೆ ಹೇಳಿದ್ದಾರೆ. ಮಾಮೂಲಿ ಜನಕ್ಕೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ, ಎಲ್ಲರಿಗೂ. ಅದೇ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಸರಳವಾಗಿದೆ ಅಲ್ಲಿ. ಸ್ವಲ್ಪ ಶ್ರೀಮದ್ ಭಾಗವತಮು ಅದಕ್ಕಿಂತ ಮುಂದುವರೆದಾಗಿದ್ದರಿಂದ ಟಫ್ ಇದ್ದೇ ಇರುತ್ತೆ, ಸ್ವಲ್ಪ ಸ್ಟ್ರಿಕ್ಟ್ ಆಗಿರುತ್ತೆ. ಮತ್ತೆ ಇದು ಇನ್ನ ಘನ ಆಗಿದೆ. ಅದನ್ನ ಅಧ್ಯಯನ ಮಾಡಿ ಗುರುವಿಂದ ಕೇಳಿದಾಗ ಎರಡೂ ಒಂದೇ. ಚೈತನ್ಯ ಚರಿತಾಮೃತ ಮನಸ್ಸು, ಅದು ಭಗವಂತನ ಮನಸ್ಸು, ಭಗವಂತಂದು ಅಂತರಂಗದಲ್ಲಿ ಏನಿದೆ ಕಂಡುಹಿಡಿಯೋದು. ಸೊ ಅದು ಭಗವಂತಂದು ಅಂತರಂಗದಲ್ಲಿ ಏನಿದೆ. ಚೈತನ್ಯ ಚರಿತಾಮೃತ ಸ್ಪೆಷಲ್ PhD ಲೆವೆಲ್. ಅದು ವ್ಯಕ್ತಿ ನನಗೆ ಒಬ್ಬ ಇದಕ್ಕೆ ಹೋಗ್ಲೇಬೇಕು ನಾನು ಅಂತ ಅನ್ನೋನಿಗೆ, ಅಂದ್ರೆ ಭಗವಂತನ ಧಾಮಕ್ಕೆ ಇದೇ ಜನ್ಮದಲ್ಲಿ ಹೋಗ್ಬೇಕು ಅಂದ್ರೆ ಚೈತನ್ಯ ಚರಿತಾಮೃತ ಸ್ಟಡಿ ಮಾಡಬೇಕು ಶ್ರೀಮದ್ ಭಾಗವತ ಆದ್ಮೇಲೆ. ಸೊ ಅದು ಭಗವಂತಂದು ಮನಸ್ಸಲ್ಲಿ ಏನಿದೆ ಅಂತೇಳಿ ಹೇಳೋದು.
ಹಾಗಾದ್ರೆ ಇದು ಓದ್ತಾನೆ ಇದು ಅದನ್ನು ಓದ್ಬೋದು, ಏನು ತೊಂದರೆ ಇಲ್ಲ. ಮತ್ತೆ ಚೈತನ್ಯ ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ, ಇಡೀ ಶಾಸ್ತ್ರದಲ್ಲಿ ಏನೆಲ್ಲ ಮುಖ್ಯ ಮುಖ್ಯ ಶ್ಲೋಕಗಳಿದೆಯೋ ಅದೆಲ್ಲ ಚೈತನ್ಯ ಚರಿತಾಮೃತದಲ್ಲಿದೆ. ಅವ್ರು ಬರೆದು ಬಿಡ್ತಾರೆ ಅಲ್ಲಿ ಯಾವ್ದು ವಿಷಯಕ್ಕೆ ಈ ವಿಷಯನ ಇಲ್ಲಿ ಹೇಳಿದೆ ಅಂತ ಅಲ್ಲೇ ಶ್ಲೋಕ ಕೊಟ್ಟು ಮಾಡ್ತಾರೆ. ಕೃಷ್ಣರಾಜ ಕವಿರಾಜ್ ಗೋಸ್ವಾಮಿ. ಪರವಾಗಿಲ್ಲ ಅನ್ಕೊಂಡೆ. ಇಲ್ಲ, ನಿಮಗೆ ಆ ವಿಷಯ ಸ್ವಲ್ಪ ಹೊಸಾಗಿರೋದ್ರಿಂದ ಸ್ವಲ್ಪ ಟಫ್ ಅನಿಸ್ತಾ ಇದೆ ನಿಮಗೆ, ಏನಿಲ್ಲ, ತೊಂದರೆ ಇಲ್ಲ, ಅದು ಅರ್ಥ ಮಾಡ್ಕೊಬೋದು. ಅಂದರೆ ವಿಷಯನ ನೀವು ಸರಳ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಚೈತನ್ಯ ಚರಿತಾಮೃತ ಮತ್ತೆ ತಿರ್ಗಾ ಭಗವಂತನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಚೈತನ್ಯ ಚರಿತಾಮೃತ ಓದ್ಬೋದು, ಜೊತೆಗೆ ಓದ್ಬೋದು, ತೊಂದರೆ ಇಲ್ಲ. ಅದೇ ಇದು ಬಂದು ಶ್ರೀಮದ್ ಭಗವದ್ಗೀತೆ ಆದ್ಮೇಲೆ ಭಾಗವತಂ ಚೈತನ್ಯ ಚರಿತಾಮೃತ ಅಂತೀವಿ, ಒಟ್ಟಿಗೆ ಓದ್ಬೋದು, ಏನು ತೊಂದರೆ ಇಲ್ಲ, ಓದ್ಬೋದು. ಸೊ ತಿಳ್ಕೊಳ್ಳೋಕ್ಕೋಸ್ಕರ ಭಗವಂತನ ವಿಷಯನ ಗ್ರಹಣ ಮಾಡೋಕ್ಕೋಸ್ಕರ ಏನು ಓದಿದ್ರು ತಪ್ಪಿಲ್ಲ. ಆದರೆ ನಾವು ಅದನ್ನು ಬೇರೆ ದೃಷ್ಟಿಯಿಂದ ನಾವು ಅದನ್ನು ಓದಕ್ಕೆ ಹೋದಾಗ ಸ್ವಲ್ಪ ತೊಂದರೆ ಆಗುತ್ತೆ. ಸೊ ಆ ಥರ ಚೆನ್ನಾಗಿದೆ, ಮಾತ್ರ ನಮಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಇದೆ. ಸೊ ದಿನನಿತ್ಯ ಓದ್ತಾ ಇದ್ರೆ ಬಂದ್ಬಿಡುತ್ತೆ ಅಂತ. ಓಕೆ, ಇದು ಶ್ರೀಮದ್ ಭಾಗವತಂದು 4ನೇ ಶ್ಲೋಕದ್ದು ಇದು. ಸೊ ನಾವು ವಿಷಯ ಏನು, ಶ್ರೀಮದ್ ಭಾಗವತಂನ ವಾಚನ ಮಾಡೋಕ್ಕೆ ಮುಂಚೆ ನಾವು ಗುರುಗಳಿಗೆ, ನಾರಾಯಣನಿಗೆ, ಭಗವಂತ ಆಗಿರೋಂಥ ಕೃಷ್ಣನಿಗೆ, ಇಲ್ಲ ನಾರಾಯಣ ಋಷಿಗಳಿಗೆ, ವಿದ್ಯಾದೇವತೆಯಾದ ಸರಸ್ವತಿ ದೇವಿಗೆ, ಮತ್ತು ಗ್ರಂಥಕರ್ತರಾದ ಈ ಗ್ರಂಥಕರ್ತರು ಆದ ಯಾರು ವ್ಯಾಸ ಮಹರ್ಷಿಗಳಿಗೆ ನಮಸ್ಕಾರ. ಇದು ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು. ಇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟೆ ಈ ಗ್ರಂಥನ ಓದಕ್ಕೆ ನಾವು ಹೆಸರುಗಳೆಲ್ಲ ಹೇಳ್ಬಿಟ್ಟಲ್ಲ, ಈ ಶ್ಲೋಕ ಹೇಳಿದ್ರೆ ಸಾಕು. ಏನು ಅದಕ್ಕೆ ಈ ಶ್ಲೋಕ ಹೇಳೋದು, ನಾರಾಯಣಂ ನಮಸ್ಕೃತ್ಯಂ ಹೇಳ್ತಾ ಇದ್ದಾರೆ. ನಾರಾಯಣಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ನರಂ ಚೈವ ನರೋತ್ತಮಂ, ನರಂ ಚೈವ ನರ ಇವನು ಮತ್ತೆ ನಾರಾಯಣ ಋಷಿಗಳಿಗೂ ನರೋತ್ತಮ ಆಗಿದ್ದಾರೋ ಅವ್ರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ದೇವೀಂ ಸರಸ್ವತಿನ್ ವ್ಯಾಸ, ದೇವಿ ಸರಸ್ವತಿಗೂ ನಮಸ್ಕಾರ, ಮತ್ತೆ ವ್ಯಾಸಮರಿಗೂ, ಈ ಮುದಿರದು ಈ ಲೋಕಜೀವಿಕೆ ಶ್ರೇಷ್ಠ ಸಾಧನ ಆಗಿರೋಂಥ ಶ್ರೀಮದ್ ಭಾಗವತಂನ ಇದು ಮಾಡಿ ಲಿಖಿತ ಮಾಡಿದಂಥ ವೇದವ್ಯಾಸರಿಗೂ ನಾನು ನಮಸ್ಕಾರ ಮಾಡ್ತೀನಿ. ಮುಗಿದೋಯ್ತು. 2ನೇ ಅಧ್ಯಾಯ 4ನೇ ಶ್ಲೋಕ ಅಷ್ಟೇ ಇದು. ಇವ್ರಿಗೆ ನಾನು ನಮಸ್ಕಾರ ಮಾಡಿದೆ, ಮುಗಿದೋಯ್ತು, ಎಲ್ಲರಿಗೂ ನಮಸ್ಕಾರ ಮಾಡ್ದಂಗೆ ಆಯ್ತು. ಸೊ ಅವ್ರನ್ನ ನೆನೆಸ್ಕೊಂಡು ಏನು ಬೇಕಾಗಿಲ್ಲ, ಶ್ಲೋಕ ಹೇಳ್ತಾ ಇದ್ದಂಗೆ ನೆನೆಸ್ಕೊಂಡ್ರು ಅಂತ ಅರ್ಥ, ಅವ್ರ ಹೆಸರು ಹೇಳ್ತಾ ಇದ್ದಂಗೆ ನೆನೆಸ್ಕೊಡ್ತಾ ಇದೀವಿ ಅಂತ ಅರ್ಥ. ಸೊ ಅದಕ್ಕೆ ಈ ಶ್ಲೋಕ ಇಲ್ದಿರ ಭಾಗವತಂನ ನಾವು ಶುರು ಮಾಡೋದೇ ಇಲ್ಲ ಯಾರೂ. ಇದನ್ನ ಹೇಳ್ಬಿಟ್ಟೆ ಮಾಡ್ತಾರೆ. ಹೌದು, ಇದು 2ನೇ ಅಧ್ಯಾಯ 4ನೇ ಶ್ಲೋಕ. ಓಕೆ, ಸೊ ಇದು ಸಾರ. ನಾವು ಗುರುನ ಮತ್ತು ಭಗವಂತನ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸಂದರ್ಭದಲ್ಲೂ ಮರೆಯಬಾರ್ದು ಅನ್ನಂತ ಹೇಳೋದಕ್ಕೆ ಈ ಶ್ಲೋಕನ ಪಠನ ಮಾಡ್ತೀವಿ. ಓಕೆ, ಇಲ್ಲಿಗೆ ನಿಲ್ಸನ್. ಶ್ರೀಮದ್ ಭಾಗವತಂ ಕೀಚ, ಶಿಲ ಪ್ರಭುಪಾದ ಕೀಚ. ಏನೋ ಪ್ರಶ್ನೆ ಇದ್ರೆ ಕೇಳಬಹುದು, ಯಾರಿಗಾರ ಏನೋ ಪ್ರಶ್ನೆ ಇದ್ರೆ ಕೇಳಬಹುದು. ಹರೇ ಕೃಷ್ಣ, ಅರ್ಥ ಆಗಿದೆ ಅನ್ಕೋತೀನಿ. ಹರೇ ಕೃಷ್ಣ, ದಂಡವತ್ ಪ್ರಭು. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಹೇಳಿ. ಈ ನರನಾರಾಯಣರು ಅಂತಂದ್ರೆ ಓದ ಇದ್ರಲ್ಲಿ ಅವರು ನರನಾರಾಯಣರಾಗಿದ್ರು. ಇವಾಗ ಕೃಷ್ಣ ಅರ್ಜುನ. ಹೌದೌದು, ನರನಾರಾಯಣರೇ ಕೃಷ್ಣ ಅರ್ಜುನ ಆಗಿ ಬರ್ತಾರೆ. ಹಂಗಾಗಿ ಅವ್ರನ್ನ ನಾವು ಯಾವ್ದೇ ಕಾರಣಕ್ಕೂ ಸೋಲ್ಸಕ್ ಆಗಲ್ಲ ಅಂತ ಒಂದ್ ಕಡೆ ಭೀಷ್ಮರು ಕರ್ಣನ್ಗೆ ಹೇಳ್ತಾರೆ. ಅವ್ರೇ ತಾನೇ ಈ ನಾರಾಯಣರು. ಹೌದೌದೌದೌದು, ನರನಾರಾಯಣ ಋಷಿ ಕೃಷ್ಣ ಅರ್ಜುನ ಅವರು ಭಗವಂತನ ಅವತಾರ ಆಗಿ ಈ ಇದ್ರಲ್ಲಿ ಅವರು ಬಂದಿದ್ದಾರೆ. ಯಾವುದೇ ಕಾರಣ ಮುಂದೆ ಜಯ ಮಾಡಕ್ ಆಗಲ್ಲ ಅಂತ ಎಲ್ಲಾರ್ಗೂ ಗೊತ್ತಿರಂದ್ರೆ, ಮುಖ್ಯವಾಗಿರಂತ ದ್ರೋಣಾಚಾರ್ಯರಿಗೂ ಗೊತ್ತಿರುತ್ತೆ, ಎಲ್ಲರಿಗೂ ಪಿತಾಮಹ ಭೀಷ್ಮರಿಗೂ ಗೊತ್ತಿರುತ್ತೆ. ಹರೇ ಕೃಷ್ಣ. ಸೊ ಗೊತ್ತಿದ್ರು ಕೂಡ ಯಾಕೆ ವಿರುದ್ಧವಾಗಿ ನಿಂತ್ಕೊಂಡ್ರು, ಇದು ಪ್ರಶ್ನೆ ಮಾಡ್ಕೋಬೇಕಾಗಿರೋದು ನೀವು. ಗೊತ್ತಿತ್ತು ತಾನೆ, ಯಾಕೆ ಇದ್ ಮಾಡ್ತಾ ಇದ್ರು, ಇವ್ರ ಕಡೆ ಸೇರ್ಕೋಬೋದಾಯ್ತಲ್ಲ. ಭಗವಂತ ಕೃಷ್ಣ ಅರ್ಜುನರೇ ನರನಾರಾಯಣ ಋಷಿಗಳು ಅಂತ ಗೊತ್ತಿರುತ್ತೆ, ಗೊತ್ತಿದ್ದು ಯಾಕೆ ಕೌರವರ ಕಡೆನೇ ಯುದ್ಧ ಮಾಡ್ತಾ ಇದಾರೆ, ಈ ಕಡೆ ಬಂದ್ಬಿಡ್ಬೋದಾಯ್ತಲ್ಲ. ಯಾಕೆ
ಆ ಕಡೆ ಯುದ್ಧ ಮಾಡ್ತಾವ್ರು. ಕೌರವ್ರ ಕಡೆನೇ ಯಾಕೆ ಯುದ್ಧ ಮಾಡ್ತಾವ್ರ ಅವರು? ಗೊತ್ತಿದೆ ಅವ್ರಿಗೆ, ನರನಾರ ಋಷಿಗಳು ಇವ್ರನ್ನ ಸೋಲ್ಸಕ್ಕಾಗಲ್ಲ, ಗ್ಯಾರಂಟಿ ನಾವು ಯುದ್ಧದಲ್ಲಿ ಪರಾಜಿತರಾಗ್ತೀವಿ, ನಾವು ಸಾವನ್ನಪ್ತೀವಿ ಅಂತಲೂ ಗೊತ್ತಿರುತ್ತೆ. ಯಾಕಂಗಾದ್ರೆ ಈ ಕಡೆ ಓಕೆ ಭಗವಂತನ ಶರಣಾದ್ರೆ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ ಗೊತ್ತಿತ್ತು ತಾನೆ. ಮತ್ತೆ ಅವರು ಈ ಕಡೆ ಬರ್ದಿರ ದುರ್ಯೋಧನ ಕಡೆನೇ ಯುದ್ಧ ಮಾಡಿದ್ರು. ದುರ್ಯೋಧನ ದುಡ್ಡು ಕೊಟ್ಬಿಟ್ಟಿದ್ನಾ, ಲಂಚ ಕೊಟ್ಬಿಟ್ಟಿದ್ದ. ಎಲ್ಲಾರ್ಗು ಗೊತ್ತು, ಯಾರು ಹೇಳ್ತಾ ಇಲ್ಲ ಅಷ್ಟೇ ನೀವುಗಳು. ಹರೇ ಕೃಷ್ಣ. ಸೊ ಮುಖ್ಯ ಉದ್ದೇಶನೇ ಭಗವಂತನ ಇಚ್ಛೆ ಅದೇ ತರ ಆಗಿತ್ತು, ಅದಕ್ಕೆ ಅವರು ಮಾಡ್ತಾರೆ. ಅವ್ರಿಗೆ ಜ್ಞಾನ ಇರಲಿಲ್ಲ ಅಂತಲ್ಲ, ಇತ್ತು. ಸೊ ಭಗವಂತ ನಾವು ಆ ಕಡೆನೇ ಯುದ್ಧ ಮಾಡ್ಲಿ ಅಂತ ಬಯಸ್ತಾ ಇದ್ದಾರೆ ಅಂತ ಒಂದೇ ಒಂದು ಉದ್ದೇಶಕ್ಕೆ ಅವರು ಅಂತರಂಗ ಕಾರಣ, ಒಳಗಡೆ ಕಾರಣ, ಅವ್ರು ಆ ಕಡೆನೇ ಯುದ್ಧ ಮಾಡೋದು. ಮೇಲ್ಗಡೆ ಬಹಿರಂಗ ಕಾರಣ ನಾವು ಸಪ್ತ ಮಾಡ್ಬಿಟ್ಟಿದೀವಿ, ಚೇರ್ಗೋಸ್ಕರ ನಾನು ಇದ್ರಲ್ಲಿ ಕೂತ್ಕೊಂಡು ಅವ್ರಿಗೆ ರಕ್ಷಣೆ ಮಾಡ್ತೀನಿ ಅಂತ ಸಪ್ತ ಮಾಡ್ಬಿಟ್ಟಿದ್ದೀನಿ, ಮತ್ತೆ ದುರ್ಯೋಧನ ಅನ್ನ ತಿಂದಿದ್ದೀನಿ ಅಂತ ಅಂದ್ಬಿಟ್ಟು ಯುದ್ಧ ಮಾಡ್ತಾ ಇದೀವಿ ಅಂತ ಅವ್ರದ್ದು ಭಾವನೆ. ಅದು ಮೇಲ್ಗಡೆ ಭಾವನೆ, ಮೇಲ್ಗಡೆ ಕಾರಣ. ಅಂತರಂಗ ಕಾರಣ ಬಂದ್ಬಿಟ್ಟು ನಾವು ಭಗವಂತನ ಇಚ್ಛೆ ಆಗಿದೆ. ಸಪೋಸ್ ಒಂದು ವೇಳೆ ದ್ರೋಣ ಮತ್ತೆ ಭೀಷ್ಮಾಚಾರ್ಯ ಅಕಸ್ಮಾತ್ ಪಾಂಡವರ ಕಡೆ ಬಂದ್ಬಿಟ್ಟಿದ್ರೆ